ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲೀಲಾಮೃತ ಓದುವ ತರಗತಿಗೆ ಅನುವು ಮಾಡಿಕೊಟ್ಟಂತಹ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಕುಲ ಇಲ್ಲಿ ಅಧ್ಯಕ್ಷರಾದ ನಾಮನಿಷ್ಠ ದಾಸ್ ಪ್ರಭುಜಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೂ ನನ್ನ ಗುರುಗಳಾದ ಸಿದ್ಧಾನಂದ ಪ್ರಭುಜಿಗೆ ಇತರ ಎಲ್ಲಾ ಗುರುಗಳಿಗೂ ಕೂಡ ನಾನು ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ಇಸ್ಕಾನ್ ಫೌಂಡರ್ ಎಸಿ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದ್ ಇವರಿಗೂ ಕೂಡ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ತರಗತಿಗೆ ಬಂದಂತಹ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ. ಮೊದಲಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿ ಮಿರಂಧಸ್ಯ ಜ್ಞಾನಾಂಜನ ಶಲಾಕಾಯ ಚಕ್ಷುರುನ್ಮಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದ ಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀರೂಪ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದ ಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಾಗಣ ರಘುನಾಥಾನ್ವಿತಂ ತಂ ಸಾಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದನ್ ಸಹಗಣ ಲಲಿತ ಶ್ರೀ ವಿಶಾಖಾನ್ವಿತಂ ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರೇ ಪ್ರಿಯೆ. ವಾಂಛಾಕಲ್ಪತರುಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಎಲ್ಲರಿಗೂ ಮತ್ತೊಮ್ಮೆ ಹರೇ ಸ್ವಾಗತ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಇನ್ನೊಮ್ಮೆ ಸ್ವಾಗತವನ್ನು ಕೋರುತ್ತಾ ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮರಳಿ ಭಾರತಕ್ಕೆ. 177 ಪೇಜ್. ಗಾಯತ್ರಿ ಯಾರು ಮಾತಾಜಿ ಓದಿ. ಹರೇ ಕೃಷ್ಣ. ಓದ್ತೀನಿ ಮಾತಾಜಿ. ಇನ್ನ ದೊಡ್ಡದ್ ಮಾಡ್ಕೋಬೇಕು. ದೊಡ್ಡದ್ ಹರೇ ಕೃಷ್ಣ ಮಾತಾಜಿ. ಓದ್ತೀನಿ ಮಾತಾಜಿ. ಓಕೆ.
ಸ್ವಲ್ಪ ದೊಡ್ಡದ್ ಮಾಡಕ್ಕಾಗತ್ತಾ ಮಾತಾಜಿ? ಮರಳಿ ಭಾರತಕ್ಕೆ ಪ್ರಭುಪಾದರು ಭಾರತಕ್ಕೆ ಒಂದ್ ಹಿಂತಿರುಗುವ ನಿಮಿಷ ಮಾತಾಜಿ, ಅದಲ್ಲ. ಹ್ಮ್. ಪ್ರಭುಪಾದರು ನಿಮ್ಗೆ ಸ್ಕ್ರೀನ್ ಬರ್ಲಿಲ್ಲ ಕಾಣ್ಬೇಕಲ್ಲ? ಅದೇ ಇವಾಗ ನಾನು ಓದತ್ನಲ್ಲ ಅದೇ ಬಂದಿರೋದು. ಇಲ್ಲ ಬಂದಿಲ್ಲ ಮಾತಾಜಿ ಸ್ಕ್ರೀನ್. ಓಕೆ ಓಕೆ, ನೋಡಿ ಈಗ ಬಂತು ನೋಡಿ. ಹಾ ಇವಾಗ ಬಂತು ಇವಾಗ. ಬಂತು ಮಾತಾಜಿ. ಓಕೆ, ಇದನ್ನು ಓದ್ತೀನಿ. ಓದಿ. ಹರೇ ಕೃಷ್ಣ ಮಾತಾಜಿ. ಪ್ರಭುಪಾದ ಓದಿ. ಹೆಚ್ಚೆಂದರೆ ಅರ್ಧ ಗಂಟೆ. ಅಕ್ಷಯಾನಂದರಿಗೆ ಆಶ್ಚರ್ಯವಾಗಿ ಹೋಯಿತು. ಅಷ್ಟು ಸಮಯದಲ್ಲಿ ಯಾವ ಪೂಜಾರಿಯು ಅಲಂಕಾರವನ್ನು ಮಾಡುವುದು ಸಾಧ್ಯವಿಲ್ಲ ಎಂಬುದು ಅವರಿಗೆ ಗೊತ್ತಿತ್ತು. ಅವರೀಗ ಮೌನ ವಹಿಸಿದರು. ಪ್ರಭುಪಾದ ಏನೋ ಕಷ್ಟ ಹೇಳಿ ಅರ್ಧ ಗಂಟೆಯಿಂದಲೇ ಬೇಕಾದಷ್ಟಾಯಿತು. ಪ್ರಭುಪಾದರು ಬರುವ ಮುನ್ನ ಮುಂದಿನ ಗೇಟಿನ ಬಳಿ ದಾರಿ ಸ್ವಚ್ಛವಾಗಿಲ್ಲ ಎಂಬುದನ್ನು ಅವರು ಗಮನಿಸಿದ್ದರು. ಅವರು ಕಟುವಾಗಿ ಆಕ್ಷೇಪಿಸಿದರು. ಆ ದಾರಿ ಯಾಕೆ ಸ್ವಚ್ಛವಾಗಿಲ್ಲ? ಬೆಳಕು ಹರಿಯುವ ಹೊತ್ತಿಗೆ ಅದು ಸ್ವಚ್ಛವಾಗಿರಬೇಕು. ತಕ್ಷಣವೇ ಆ ಬಗ್ಗೆ ಕ್ರಮ ತೆಗೆದುಕೊಳ್ಳಿ. ದೇವಾಲಯದ ಮೇಲ್ವಿಚಾರಕನಾಗಿದ್ದ ಹರಿಯ ಶೌರಿ ಓರ್ವ ತರುಣ, ಆಂಗ್ಲ ವ್ಯಕ್ತಿ, ತುಂಬಾ ಆಂಗ್ಲ ದೊಡ್ಡ ವ್ಯಕ್ತಿ, ಓರ್ವ ತುಂಬಾ ತರುಣ ದೊಡ್ಡದಾಯ್ತು. ಆಂಗ್ಲ ವ್ಯಕ್ತಿ, ಸರಿ ಹೋಯ್ತು ಮಾತಾಜಿ. ಆಸ್ಟ್ರೇಲಿಯಾದವನು. ಸ್ವಚ್ಛೀಕರಣದ ಮೇಲ್ವಿಚಾರಣೆಯ ಜವಾಬ್ದಾರಿಯನ್ನು ಆತ ನಿರ್ವಹಿಸಬೇಕಾಗಿತ್ತು. ಆತ ಆ ಕೆಲಸವನ್ನು ಸರಿಯಾಗಿ ಮಾಡಿರಲಿಲ್ಲ. ಪ್ರಭುಪಾದರು ಆಕ್ಷೇಪಿಸಿದ ಮೇಲೆ ಹರಿಶೌರಿ ದಾರಿಯನ್ನು ಸ್ವಚ್ಛಗೊಳಿಸಲು ತಕ್ಷಣ ನಿರ್ಣಯಿಸಿದನು. ಮಂಗಳಾರತಿ ಮುಗಿದಿದೆಯೇ ತಡ. ಆತ ಗೇಟಿನ ಬಳಿಗೆ ಓಡಿ ದಾರಿಗೆ ನೀರು ಚಿಮುಕಿಸಿದನು. ಪ್ರಭುಪಾದರು ಬರುವ ವೇಳೆಗೆ ಅದೆಲ್ಲ ಸ್ವಚ್ಛವಾಗಿರಬೇಕು ಎನ್ನುವುದು ಆತನ ಅಪೇಕ್ಷೆ. ಶ್ರೀಲ ಪ್ರಭುಪಾದರು ಬಂದಾಗ ಒಂದು ಮಾತು ಆಡಲಿಲ್ಲ. ಒಂದು ಒಳ್ಳೆಯ ಚಿಹ್ನೆ. ದೇವಾಲಯದ ಒಳಭಾಗದಲ್ಲಿ ಪ್ರತಿ ಗಂಟೆಯನ್ನು ಹೊಡೆಯುವುದಕ್ಕಿಂತ ಹೆಚ್ಚಾಗಿ ದೇವಾಲಯದ ಗೋಪುರದ ಗಂಟೆಯನ್ನು ಕಾಲಕ್ಕೆ ಬಾರಿಸುವಂತೆ ಮಾಡುವುದೇ ಶ್ರೀಲ ಪ್ರಭುಪಾದರಿಗೆ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿತ್ತು. ಗೋಪುರದ ಗಡಿಯಾರವು ಕಾಲಸೂಚಿಯಂತೆ ಕೆಲಸ ಮಾಡಬೇಕು. ಪ್ರತಿ ಅರ್ಧ ಗಂಟೆಗೊಮ್ಮೆ ಅದನ್ನು ನುಡಿಸಬೇಕು ಎನ್ನುವುದು ಅವರ ಅಪೇಕ್ಷೆ. ಚೌಕಿದಾರನಿಗೆ ಆ ಕೆಲಸವನ್ನು ಪ್ರಭುಪಾದರು ಒಪ್ಪಿಸಿದ್ದರು. ಕೆಲಸದ ಮೇಲ್ವಿಚಾರಣೆಯನ್ನು ಗುಣಾರ್ಣವ ನೋಡಿಕೊಳ್ಳಬೇಕಾಗಿತ್ತು. ಆದರೆ ಒಂದು ವಾರದಿಂದ ಏನೇನೋ ಸಮಸ್ಯೆಗಳು ಅದರಲ್ಲೂ ರಾತ್ರಿ ಹೊತ್ತಿನಲ್ಲಿ ಚೌಕಿದಾರ ನಿದ್ರೆಯ ಪ್ರಭಾವದಿಂದ ಹೊತ್ತಿಗೆ ಗಂಟೆ ಬಾರಿಸುವುದನ್ನು ತಪ್ಪಿಸುತ್ತಿದ್ದ. ಬೃಂದಾವನದ ದೇವಾಲಯದ ಮೇಲ್ವಿಚಾರಣೆಯ ಬಗ್ಗೆ ನಂಬಿಕೆಗೆ ಅರ್ಹವಲ್ಲದ ಈ ಘಂಟಾಘೋಷ ಪ್ರಭುಪಾದರಿಗೆ ಹೇಳಬೇಕಾದ್ದೆಲ್ಲವನ್ನೂ ಹೇಳಿಬಿಟ್ಟಿತ್ತು. ಗೋಪುರದ ಗಂಟೆಯನ್ನು ಹೇಗೆ ಬಾರಿಸಲಾಗುವುದು ಎನ್ನುವುದರ ಮೇಲೆ ದೇವಾಲಯದ ವ್ಯವಸ್ಥೆಯನ್ನು ನಾನು ತೀರ್ಮಾನಿಸಬಲ್ಲೆ. ರಾತ್ರಿ ಕಾವಲಿನ ಮನುಷ್ಯ ಮಲಗುತ್ತಾನೆ ಎಂದಾದರೆ ನನ್ನ ಒಂದು ಸಣ್ಣ ಆಜ್ಞೆಯನ್ನು ದೇವಸ್ಥಾನದ ಮುಂದಾಳುಗಳು ಸರಿಯಾಗಿ ನಡೆಸಲಾರರು ಎಂದಾದರೆ ದೇವಾಲಯ ಮತ್ತು ಅತಿಥಿ ಗೃಹಗಳನ್ನು ಅವರು ಹೇಗೆ ತಾನೇ ಚೆನ್ನಾಗಿ ನಡೆಸಬಲ್ಲರು? ಅಕ್ಷಯಾನಂದ ಸ್ವಾಮಿ ಮತ್ತು ಗುಣಾರ್ಣವ ಅವರು ಕೆಲವು ಸಲವಂತು ಮಾತಾಜಿ ಮೇಲ್ ಮಾಡಬೇಕು. ಕೆಲವು ಸಲವಂತು ಈ ಗಂಟೆಯ ಕೆಲಸವನ್ನು ಸರಿಯಾಗಿ ನಾವು ಮಾಡಲಾರೆವೆಂದೇ ಭಾವಿಸುತ್ತಿದ್ದರು. ಕಾರಣ ಅವರಿಗೆ ಈಗಾಗಲೇ ಸಾಕಷ್ಟು ಜವಾಬ್ದಾರಿಯುತ ಕೆಲಸಗಳಿದ್ದವು. ಸಾಕ ಮಾತಾಜಿ? ಆದರೆ ಶ್ರೀಲ ಪ್ರಭುಪಾದರು ಮಾತ್ರ ನಿಷ್ಠುರವಾಗಿಯೇ ಇದ್ದರು. ಗಂಟೆ ಹೊಡೆಯುವುದು ಕೆಲವೇ ಕ್ಷಣ ತಡವಾದರೂ ಅದರ ಕಾರಣ ತಿಳಿಯಲು ಅವರು ಮಾತಾಜಿ ಮೇಲ್ ಮಾಡಬೇಕು ಬಯಸುತ್ತಿದ್ದರು. ರಾತ್ರಿ ಸಮಯದಲ್ಲಿ ನಿದ್ದೆ ಮಾಡದಿರುವ ಒಬ್ಬರೇ ವ್ಯಕ್ತಿ ಎಂದರೆ ಶ್ರೀಲ ಪ್ರಭುಪಾದರು. ಅವರು ಅಕ್ಷಯಾನಂದ ಮತ್ತು ಇತರರಿಗೆ ಗಂಟೆ ಹೊಡೆಯುತ್ತೆ ಎಂದು ಪ್ರಶ್ನಿಸುತ್ತಿದ್ದರು. ಒಂದು ಮಧ್ಯರಾತ್ರಿ ತಮ್ಮ ಪ್ರವಾಸಿ ಕಾರ್ಯದರ್ಶಿಯಾದ ಹರಿಕೇಶನನ್ನು ಎಬ್ಬಿಸಿ ಪ್ರಭುಪಾದರು ಕೇಳಿದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಓದ್ಲ ಮಾತಾಜಿ? ಒಂದ್ ನಿಮಿಷ. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ, ಓದ್ತೀನಿ. ಸ್ಪೆಕ್ಸ್ ಹಾಕೊಂಡು ಓದ್ತೀನಿ.
ಇದೇನ ಮಾತಾಜಿ ಎಬ್ಬಿಸಿ ಪ್ರಭುಪಾದರು ಕೇಳಿದಾರ ಅಲ್ಲಿಂದನೇನಾ? ಹ್ಞೂ ಮಾತಾಜಿ, ಅಲ್ಲಿಂದ. ಹ್ಮ್. ಎಬ್ಬಿಸಿ ಪ್ರಭುಪಾದರು ಕೇಳಿದರು, ಪ್ರಭುಪಾದ ನಿನಗೆ ಅದು ಕೇಳುತ್ತಿದೆಯೇ? ಹರಿಕೇಶ, ಇನ್ನೂ ಕೇಳುತ್ತಿಲ್ಲ. ಪ್ರಭುಪಾದ, ಕೇಳುತ್ತಿಲ್ಲವಾ? ಹರಿಕೇಶ, ಕ್ಷಮಿಸಿ, ಇನ್ನೂ ಕೇಳುತ್ತಿಲ್ಲ. ಪ್ರಭುಪಾದ, ಅದು ಸರಿ, ಈಗಲೇ ಹೋಗಿ ಚೌಕಿದಾರನನ್ನು ಎಬ್ಬಿಸಿ ಗಂಟೆ ಹೊಡೆಯುವಂತೆ ಮಾಡಿ. ಹರಿಕೇಶ, ಕತ್ತಲಲ್ಲಿ ಹೋಗಿ ಚೌಕಿದಾರನನ್ನು ಎಬ್ಬಿಸಿ ಅವನಿಂದ ಗಂಟೆಯ ಶಬ್ದ ಕೇಳಿಸಿತೆ. ಹರಿಕೇಶ, ಇಲ್ಲ ಶೀಲ ಪ್ರಭುಪಾದರು, ಹೋಗಿ ಮತ್ತೆ ಚೌಕಿದಾರನನ್ನು ಎಬ್ಬಿಸಿ ಗಂಟೆ ಹೊಡಿಸು ಬನ್ನಿ. ಗೋಪುರದ ಗಂಟೆ ಸರಿಯಾದ ಸಮಯಕ್ಕೆ ಬಾರಿಸುವಂತೆ ಮಾಡುವುದು ಒಂದು ಸಮಸ್ಯೆಯಾದರೆ 2 ಗಂಟೆಗಳನ್ನು ಸರಿಯಾದ ರೀತಿಯಲ್ಲಿ ನುಡಿಸುವುದು ಇನ್ನೊಂದು ಸಮಸ್ಯೆ. ಭಾರಿ ಗಾತ್ರದ ಹಿತ್ತಾಳೆ ಗಂಟೆಗಳನ್ನು ಹಗ್ಗಕ್ಕೆ ತೂಗು ಹಾಕಿದ್ದರು. ದೇವಾಲಯದಲ್ಲಿ ಆರತಿ ಕೀರ್ತನೆಗಳು ನಡೆಯುವಾಗ ದೇವಾಲಯದ ಗಂಟೆಯು ನಿರಂತರವಾಗಿ ನುಡಿಯುತ್ತಿರಬೇಕು ಎನ್ನುವುದು ಪ್ರಭುಪಾದರ ಅಪೇಕ್ಷೆ. ಅದನ್ನು ಏರ್ಪಡಿಸುವುದಕ್ಕೆ ಗುಣಾರ್ಣವರಿಗೆ ವಾರಗಟ್ಟಲೆ ಸಮಯ ಬೇಕಾಯಿತು. ದೇವಾಲಯದ ಗೋಪುರದ ಗಂಟೆಯನ್ನು ನುಡಿಸುವುದು ಇನ್ನೂ ಕಷ್ಟಕರ. ಕಾರಣ ಗಂಟೆಗೆ ಕಟ್ಟಿದ ಹಗ್ಗವು ದೇವಾಲಯದ ಶಿಲಾಭಿತ್ತಿಯನ್ನು ತಿಕ್ಕುತ್ತಿತ್ತು. ಆದುದರಿಂದ ಹಗ್ಗ ಹಾಳಾಗುತ್ತಿತ್ತು. ಹೆಚ್ಚು ದಪ್ಪನೆಯ ಹಗ್ಗ ಹಾಕಿದರೆ ನಾದ ಸರಿಯಾಗಿ ಬರುತ್ತಿರಲಿಲ್ಲ. ನಿರಂತರವಾಗಿ ಒಂದೇ ಶ್ರುತಿಯ ನಾದ ಹೊಮ್ಮುತ್ತಿರಲಿಲ್ಲ. ನಾದ ಚೆನ್ನಾಗಿಲ್ಲ ಎಂದು ಪ್ರಭುಪಾದರು ಕೂಡಲೇ ಹೇಳಿಬಿಡುತ್ತಿದ್ದರು. ಗುಣಾರ್ಣವ ಒಂದು ಸರಪಳಿ ತಂದು ಕಟ್ಟಿದರು. ಅದು ತುಂಬಾ ಭಾರ ಎನಿಸಿತು. ನೈಲಾನ್ ಹಗ್ಗವನ್ನು ಕಟ್ಟಿದರು. ಅದು ಕಿತ್ತಿ ಹೋಯಿತು. ಪ್ರತಿ ಬದಲಾವಣೆಗೆ ಒಂದೊಂದು ದಿನವನ್ನು ತಿನ್ನುತ್ತಿತ್ತು. ಕೆಲವೊಮ್ಮೆ ಬದಲಾವಣೆಗೆ ಅನೇಕ ದಿನಗಳು ಬೇಕಾಗುತ್ತಿದ್ದವು. ಸರಿಯಾಗಿ ಗಂಟೆ ಹೊಡೆಯುವುದು ಸಮಸ್ಯೆಯಾಗಿಯೇ ಉಳಿಯಿತು. ಶೀಲ ಪ್ರಭುಪಾದರು ಹಗ್ಗಕ್ಕೆ ರಾಟೆಯನ್ನು ಹಾಕಿ ನೋಡಿ ಎಂದು ಸಲಹೆ ಕೊಟ್ಟರು. ಈ ಸಲಹೆ ಗುಣಾರ್ಣವರಿಗೆ ಸಮ್ಮತವಾಗಲಿಲ್ಲ. ಹಗ್ಗ ರಾಟೆಯ ಹೊರಗೆ ಬಂದರೆ ಒಬ್ಬ ಭಕ್ತ ಒಂದು ರಾಟೆಯನ್ನು ಕೊಂಡು ತಂದರು. ಆದರೆ ಗುಣಾರ್ಣವ ಮಾತ್ರ ಇದು ಉಪಯೋಗವಿಲ್ಲ ಎಂದು ತಿರಸ್ಕರಿಸಿದರು. ಪ್ರಭುಪಾದರು ಗುಣಾರ್ಣವರನ್ನು ತಮ್ಮ ಕೋಣೆಗೆ ಕರೆಸಿಕೊಂಡು ಗಟ್ಟಿ ಧ್ವನಿಯಲ್ಲಿ ಕೇಳಿದರು, ರಾಟೆಗಳು ಏನಾದವು? ಗುಣಾರ್ಣವ, ನಾನು ಅವುಗಳನ್ನು ಹಿಂದಿರುಗಿಸಿದೆ. ಪ್ರಭುಪಾದ, ರಾಟೆ ತೆಗೆದುಕೊಂಡು ಬಾ ಎಂದು ನಾನು ಹೇಳಿದರೆ ನೀನು ರಾಟೆಯನ್ನು ಹಿಂದಕ್ಕೆ ಕಳುಹಿಸುತ್ತಿ. ಮೇಲ್ ಮಾಡ್ಬೇಕು. ಗುಣಾರ್ಣವರು ಕ್ಷಮಾಯಾಚನೆಯನ್ನು ಮಾಡಿ ಓಡಿ ಹೋಗಿ ಒಂದು ರಾಟೆಯನ್ನು ತೆಗೆದುಕೊಂಡು ಬಂದರು. ಅದು ಕೆಲಸ ಮಾಡಲಿಲ್ಲ. ರಂಧ್ರವಿರುವ ಒಂದು ಪಟ್ಟಿಯನ್ನು ಬಳಸುವ ವಿಚಾರ ಗುಣಾರ್ಣವರಿಗೆ ಬಂತು. ಮಾರನೇ ಬೆಳಿಗ್ಗೆ ಪ್ರಭುಪಾದರ ಗಂಟೆಯ ನಾದವನ್ನು ಪರೀಕ್ಷೆ ಮಾಡಲು ದೇವಾಲಯದ ಮುಂದೆ ಬಂದರು. ಒಟ್ಟಿನಲ್ಲಿ ಈ ಗಂಟೆಯ ಸಮಸ್ಯೆ ಗುಣಾರ್ಣವ ಮೊದಲಾದವರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿತು. ಪ್ರಭುಪಾದ, ಗಂಟೆ ಬಾರಿಸಿ ನೋಡೋಣ. ಯಾರೋ ಭಕ್ತ ಗಂಟೆಯನ್ನು ಮತ್ತೆ ಮತ್ತೆ ಬಾರಿಸತೊಡಗಿದ. ಇಲ್ಲ, ಇದು ಸರಿಯಾಗಿಲ್ಲ ಎಂದರು ಪ್ರಭುಪಾದರು. ರಂಧ್ರವಿರುವ ಮರದ ಪಟ್ಟಿಯನ್ನು ಬಳಸುವ ವಿಚಾರವನ್ನು ಗುಣಾರ್ಣವ ಪ್ರಭುಪಾದರಿಗೆ ಹೇಳಿದ. ಪರವಾಗಿಲ್ಲ, ಇದು ಒಳ್ಳೆಯ ಉಪಾಯ ಎಂದರು ಪ್ರಭುಪಾದರು. ಮರದ ಪಟ್ಟಿ ಬಳಕೆಗೆ ಬಂತು. ರಂಧ್ರಕ್ಕೆ ಗ್ರೀಸ್ ಹಾಕಿ ಹಗ್ಗ ಸುಲಭವಾಗಿ ಚಲಿಸುವುದಕ್ಕೆ ಗುಣಾರ್ಣವ ಏರ್ಪಾಟು ಮಾಡಿದರು. ಈ ವ್ಯವಸ್ಥೆ ಸ್ವಲ್ಪ ದಿನ ಚೆನ್ನಾಗಿ ಕೆಲಸ ಮಾಡಿತು. ಆದರೆ ಆಮೇಲೆ ಯಥಾಪ್ರಕಾರ ಹಗ್ಗ ಹರಿದು ಹೋಯಿತು. ಪ್ರಭುಪಾದರು ತಮ್ಮ ಬೆಳಗಿನ ಹವಾ ಸೇವೆಯಲ್ಲಿ ದೇವಾಲಯದ ನಿರ್ವಹಣೆಗೆ ಸಂಬಂಧಪಟ್ಟಂತಹ ಅನೇಕ ವಿಷಯಗಳನ್ನು ಮಾತನಾಡುತ್ತಿದ್ದರು. ಭಕ್ತರು ಮೋಸ ಹೋಗದಂತೆ ನೋಡಿಕೊಳ್ಳಬೇಕು, ಅವರು ಸಂಗ್ರಹಿಸುವುದು ಹೇಗೆ, ದೇವಾಲಯವನ್ನು ಶುಚಿಯಾಗಿಡುವುದು ಮೊದಲಾದ ಸಂಗತಿಗಳನ್ನು ಕುರಿತು ಪ್ರಭುಪಾದರು ಮಾತನಾಡುತ್ತಿದ್ದರು. ಇಂತಹ ಮಾತುಗಳನ್ನು ಸಂಬಂಧಪಟ್ಟ ವ್ಯಕ್ತಿಗಳಿಗೆ ನೇರವಾಗಿ ಹೇಳಲಾಗುತ್ತಿತ್ತು. ಆ ಮಾತುಗಳಲ್ಲಿ ಸಾಕಷ್ಟು ನಿಷ್ಠುರತೆಯೂ ಇತ್ತು. ಹೀಗಾಗಿ ಬೆಳಗಿನ ಹವಾಸೇವನೆಯ ಸಮಯ ಕೆಲವೊಮ್ಮೆ ತೀರ ಗಂಭೀರವಾಗಿ ಬಿಡುತ್ತಿತ್ತು. ಒಂದು ಬೆಳಿಗ್ಗೆ ಗುಣಾರ್ಣವ ಪ್ರಭುಪಾದರನ್ನು ಹೊಸ ಪುಸ್ತಕ ಪ್ರದರ್ಶನ ಮಾಡಲು ಆಹ್ವಾನಿಸಿದರು. ಪ್ರಭುಪಾದರನ್ನು ಸಂತೋಷಪಡಿಸಬೇಕು ಎಂದು ಪ್ರಾಮಾಣಿಕ ಉದ್ದೇಶದಿಂದಲೇ ದೇವಾಲಯದ ಒಳಗೆ ಪ್ರವೇಶ ದ್ವಾರದ ಬಳಿ ಶಿಷ್ಯರು ಈ ಪ್ರದರ್ಶನವನ್ನು ಏರ್ಪಡಿಸಿದ್ದರು. ಒಳಗೆ ದೀಪ ವ್ಯವಸ್ಥೆಯಿಂದ ಪುಸ್ತಕ ಕಪಾಟುಗಳು, ಕನ್ನಡ ಗಾಜಿನ ಒಂದು ಪ್ರದರ್ಶನ ಕಪಾಟು, ಪುಸ್ತಕ ಖರೀದಿಗಾಗಿ ಒಂದು ಕೌಂಟರ್ ವ್ಯವಸ್ಥೆ, ಪುಸ್ತಕ ಪ್ರದರ್ಶನವನ್ನು ತೋರಿಸುವುದು ದೇವಾಲಯದ ವ್ಯವಸ್ಥಾಪಕರಿಗೆ ಒಂದು ಹೆಮ್ಮೆಯ ಸಂಗತಿ. ದೀಪಗಳು ಬೆಳಗಿದವು. ಶೀಲ ಪ್ರಭುಪಾದರ ಗ್ರಂಥಗಳನ್ನು ಅಚ್ಚುಕಟ್ಟಾಗಿ ಜೋಡಿಸಲಾಗಿತ್ತು. ಬೃಂದಾವನದ ಜೆಬಿಸಿ ಕಾರ್ಯದರ್ಶಿ ಗೋಪಾಲಕೃಷ್ಣ ಕೂಡ ಅಲ್ಲೇ ಇದ್ದರು. ಈಗ ದೇವಾಲಯ ನಿಜಕ್ಕೂ ಚೆನ್ನಾಗಿ ನಡೆಯುತ್ತಿದೆ ಎಂದು, ಎಲ್ಲಾ ಚಟುವಟಿಕೆಗಳು ಸಲೀಸಾಗಿ ಸಾಗುತ್ತಿವೆ ಎಂದು ಅವರು ಪ್ರಭುಪಾದರಿಗೆ ಹೇಳಿದರು. ಪುಸ್ತಕ ಪ್ರದರ್ಶನದ ವಿವರಗಳನ್ನು, ವ್ಯವಸ್ಥಾ ಸ್ವರೂಪವನ್ನು ಗೋಪಾಲಕೃಷ್ಣ, ಅಕ್ಷಯಾನಂದ ಸ್ವಾಮಿ, ಗುಣಾರ್ಣವ ಮೊದಲಾದವರು ಪ್ರಭುಪಾದರಿಗೆ ಹೇಳುತ್ತಿದ್ದರು.
ಶೀಲ ಪ್ರಭುಪಾದರು ಮೌನವಾಗಿ ಕೇಳಿಕೊಂಡು ಅನಂತರ ಪ್ರತಿಕ್ರಿಯಿಸಿದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸಾಕ ಮಾತಾಜಿ? ಹರೇ ಕೃಷ್ಣ. ಎಲ್ಲಾ ಚೆನ್ನಾಗಿದೆ ಎಂದು ನೀವು ಹರೇ ಹೇಳುತ್ತೀರಿ. ಕೃಷ್ಣ ಮಾತಾಜಿ, ಗೀತಾ ಕೋಡಿಕಲ್ಲು ಓದಿ. ಹರೇ ಕೃಷ್ಣ ಮಾತಾಜಿ. ಎಲ್ಲಾ ಚೆನ್ನಾಗಿದೆ ಎಂದು ನೀವು ಹೇಳುತ್ತೀರಿ. ಏನು ಚೆನ್ನಾಗಿರುವುದು? ಸ್ವಲ್ಪ ಮೇಲೆ ನೋಡಿ. ಪ್ರಭುಪಾದರು ತಮ್ಮ ಕೋಲನ್ನು ನೆಲಕ್ಕೆ ಬಡಿದು ಆಮೇಲೆ ಮೇಲೆತ್ತಿ ತೋರಿಸಿ ತಮ್ಮ ಮಾತನ್ನು ಮುಂದುವರಿಸಿದರು. ಚಾವಣಿಯಲ್ಲಿರುವ ಅಕ್ಕಿಗೂಡನ್ನು ತೋರಿಸಲು 6000 ಮೈಲಿ ಪ್ರಯಾಣ ಮಾಡಿ ನಾನು ಬರಬೇಕೆ? ಸೇರಿದ್ದ ಭಕ್ತರೆಲ್ಲ ತಲೆ ಎತ್ತಿ ನೋಡುತ್ತಾರೆ. ಮೇಲೆ ದೊಡ್ಡದೊಂದು ಅಕ್ಕಿಯ ಗೂಡು. ಈವರೆಗೂ ಯಾರೊಬ್ಬರೂ ಅಕ್ಕಿಯಲ್ಲಿ ಗೂಡು ಕಟ್ಟಿರುವುದನ್ನು ಗಮನಿಸಿರಲಿಲ್ಲ. ಶ್ರೀಲ ಪ್ರಭುಪಾದರು ತಮ್ಮ ಪತ್ರಗಳಲ್ಲಿ ಮತ್ತು ಪುಸ್ತಕಗಳಲ್ಲಿ ಒಂದು ಮಾತು ಮತ್ತೆ ಮತ್ತೆ ಹೇಳುತ್ತಾರೆ. ಶಿಷ್ಯರ ತಪ್ಪುಗಳನ್ನು ಬಹಿರಂಗಪಡಿಸುವುದು ಗುರುವಿನ ಒಂದು ಕರ್ತವ್ಯ. ತಪ್ಪು ಎಷ್ಟೇ ಗೌಣವಾದುದಾಗಿರಲಿ ಅದನ್ನು ಶಿಷ್ಯರಿಗೆ ತೋರಿಸಲೇಬೇಕು. ಸಾಮಾನ್ಯವಾಗಿ ಅರ್ಹರಾದ ಶಿಷ್ಯರು ತಮ್ಮನ್ನು ಅಧ್ಯಾತ್ಮ ಜ್ಞಾನದಿಂದ ವಂಚಿತರಾದರೆಂದು ತಮ್ಮ ಗುರುವಿನ ಮುಂದೆ ತಾವು ಮೂರ್ಖರೆಂದು ಭಾವಿಸುತ್ತಾರೆ. ಆದ್ದರಿಂದ ಗುರು ಮಾಡುವ ಟೀಕೆಯು ಶಿಷ್ಯನಿಗೆ ಗುರು ತೋರಿಸುವ ದಯೆ ಎಂಬುದಾಗಿ ಅವರು ತಿಳಿಯುತ್ತಾರೆ. ಒಂದು ದಿನ ಶ್ರೀಲ ಪ್ರಭುಪಾದರು ದೇವಾಲಯದ ವ್ಯವಸ್ಥಾಪಕರೊಂದಿಗೆ ಒಂದು ಸಭೆ ಏರ್ಪಡಿಸಿದ್ದರು. ಪ್ರಭುಪಾದರಿಗೆ ವಾಸ್ತವವಾಗಿ ಅನ್ವಯಿಸಬಹುದಾದ ವಿಚಾರಗಳು ಬೇಕಾಗಿತ್ತೇ ವಿನ ಕೇವಲ ಭಾವಾವೇಶದ ನುಡಿಗಳಲ್ಲ. ವೃಂದಾವನದ ಮತ್ತು ಮುಂಬೈನಲ್ಲಿ ದೇವಾಲಯ ನಿರ್ಮಾಣಕ್ಕೆ ಇನ್ನು ಪ್ರಾರಂಭದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಹಣವನ್ನು ಖರ್ಚು ಮಾಡಲಾಗುತ್ತಿದೆ ಎನ್ನುವುದು ಪ್ರಭುಪಾದರ ಆಕ್ಷೇಪಣೆ. ನೀವು ಇಲ್ಲಿ ಹಣ ದುಂದು ಮಾಡುತ್ತಿದ್ದೀರಿ. ಸುರಭಿಯಲ್ಲಿ ಹಣ ದುಂದು ಮಾಡುತ್ತಿದ್ದಾರೆ. ಇದನ್ನು ತಡೆಗಟ್ಟುವ ಉಪಾಯ ಏನು ಮಾಡುತ್ತೀರಿ? ಇದಕ್ಕೆ ಏನು ಉತ್ತರಿಸುವುದು ಯಾರಿಗೂ ಗೊತ್ತಾಗಲಿಲ್ಲ. ದೀರ್ಘವಾದ ಮೌನದ ನಂತರ ಅಕ್ಷಯಾನಂದ ನುಡಿದರು, ನಾವು ಕೃಷ್ಣ ಪ್ರಜ್ಞೆಯನ್ನು ಆಶ್ರಯಿಸುತ್ತೇವೆ. ಪ್ರಭುಪಾದರು, ಇದು ಕೆಲಸಕ್ಕೆ ಬಾರದ ಸಲಹೆ. ಪ್ರಭುಪಾದರು ಸಿಡಿಲಿನಂತೆ ಏನಾದರೂ ನುಡಿಯುತ್ತಾರೆ ಎಂಬುದನ್ನು ಅಕ್ಷಯಾನಂದ ಸ್ವಾಮಿ ನಿರೀಕ್ಷಿಸಿದ್ದನು. ಅಷ್ಟಾಗಿ ಅವರು ಶ್ರೀಲ ಪ್ರಭುಪಾದರೊಂದಿಗಿರಲು ಬಯಸುತ್ತಿದ್ದರು. ಒಂದು ಮುಂಜಾನೆ ಹವಾ ಸೇವನೆಗೆ ಹೋಗಿದ್ದಾಗ ಪ್ರಭುಪಾದರು ಮೇಲೆ ಮಾಡಿದರು. ಬೃಂದಾವನದಲ್ಲಿ ಬೇಸಿಗೆ ಮತ್ತು ಚಳಿಗಾಲ ಎರಡೂ ಕಷ್ಟ ಎಂದು ನುಡಿದರು. ಚಳಿಗಾಲದಲ್ಲಿ ಕೆಲವು ಬಾರಿ ಮಳೆ ಬೇರೆ ಬರುತ್ತದೆ. ಅಕ್ಷಯಾನಂದ, ಆದರೆ ಪ್ರಭುಪಾದರೆ, ಬೇಕಾದರೆ ಅಮೇಧ್ಯ ಮೂತ್ರ ಮಳೆಯಲ್ಲಿ ಸುರಿಯಲಿ, ನೀವು ರಕ್ತ ಆಕಾಶದಿಂದ ಬೀಳಲಿ, ನಾವು ಮಾತ್ರ ಬೃಂದಾವನ ಬಿಡುವುದಿಲ್ಲ. ಶ್ರೀಲ ಪ್ರಭುಪಾದರು ವ್ಯಂಗ್ಯವಾಗಿ ನಕ್ಕು ನುಡಿದರು, ಓ, ಆಕಾಶದಿಂದ ಇವೆಲ್ಲ ಸುರಿಯಬೇಕೆಂಬುದು ನಿಮ್ಮ ಆಸೆ. ಪ್ರಭುಪಾದರ ಮಾತು ಕೇಳಿ ಶಿಷ್ಯರು ಮೇಲೆ ಮಾಡ್ಬೇಕು. ಶಿಷ್ಯರು ಗಟ್ಟಿಯಾಗಿ ನಗತೊಡಗಿದರು. ಇನ್ನೊಂದು ಸಾರಿ ಅಕ್ಷಯಾನಂದ ಸ್ವಾಮಿ ಕೇಳಿದರು, ಶಾಸ್ತ್ರದಲ್ಲಿ ಹೀಗೆ ಹೇಳಿದೆ, ಒಂದು ಸಲ ಮಲ ವಿಸರ್ಜನೆ ಮಾಡುವವನು ಯೋಗಿ, 2 ಸಲ ಮಾಡುವವನು ಭೋಗಿ, 3 ಸಲ ಮಾಡುವವನು ರೋಗಿ. ಇದು ನಿಜವೇ? ಪ್ರಭುಪಾದರು ನುಡಿಯುತ್ತಲೇ ಉತ್ತರಿಸಿದರು, ನಿಜ. ಆದರೆ ನೀವು ಒಂದೇ ಸಲ ಮಲ ವಿಸರ್ಜನೆ ಮಾಡುವುದಕ್ಕೆ ಯತ್ನಿಸಬೇಡಿ. ಅಕ್ಷಯಾನಂದ, ಅಚ್ಚ. ಶ್ರೀಲ ಪ್ರಭುಪಾದರು ನಗುತ್ತಾ ನುಡಿದರು, ಒಂದು ಸಲ ಮಾತ್ರ ಬಹಿರ್ದೆಸೆಗೆ ಹೋದರೆ ನೀವು ಯೋಗಿಯಾಗಿ ಬಿಡುತ್ತೀರೇನು? ಮೇಲೆ ಮಾಡಿ ಮಾತಾಜಿ. ಹರೀಶ್ ಅವರಿ ತಮ್ಮ ಗುರುವಿನ ವೈಯಕ್ತಿಕ ಸೇವೆಯನ್ನು ಮಾಡುವ ಅವಕಾಶವನ್ನು ಸಂಪಾದಿಸಿದ್ದರು. ಒಂದು ದಿನ ಬೃಂದಾವನದಲ್ಲಿ ತಮ್ಮನ್ನು ಬಂದು ಕಾಣುವಂತೆ ಹರೀಶ್ ಅವರಿಗೆ ಹೇಳಿ ಕಳಿಸಿದರು. ಒಂದು ಗಂಭೀರವಾದ ಅಸಂಗತಿಯ ಕಡೆ ಹರೀಶ್ ಅವರ ಗಮನ ಸೆಳೆಯುವುದು ಪ್ರಭುಪಾದರ ಉದ್ದೇಶವಾಗಿತ್ತು. ಒಮ್ಮೆ ದೇವಾಲಯದಲ್ಲಿ ದೇವರ ಮುಂದೆ ನಿಂತು ಒಬ್ಬ ವೃದ್ಧ ವ್ಯಕ್ತಿಯು ಆಹಾರ ಸೇವಿಸುತ್ತಿದ್ದಾಗ ಹಾಗೆ ದೇವರ ಮುಂದೆ ತಿನ್ನಬಾರದೆಂದು ಅವರು ಹೇಳಿದರು. ವೃದ್ಧರಿಗೆ ಇದರಿಂದ ತುಂಬಾ ಬೇಸರವಾಯಿತು. ಒಬ್ಬ ಬಂಗಾಳಿ ಯುವಕ ವೃದ್ಧರ ಪರವಾಗಿ ಮಾತನಾಡಿದ, ದೇವಾಲಯದಲ್ಲಿ ಯಾರನ್ನಾದರೂ ಹೀಗೆ ತಿನ್ನಿಸುವುದಕ್ಕೆ ನಿಮಗೆ ಯಾವ ಅಧಿಕಾರವೂ ಇಲ್ಲ ಎಂದು ಆತ ಹರೀಶ್ ಅವರ ಮೇಲೆ ರೇಗಿ ಕೂಗಾಡಿದ. ಹರೀಶ್ ಅವರ ಮಾತನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ಸಮಾಧಾನವಾಗಿಯೇ ಇದ್ದರು. ಆದರೆ ಬಂಗಾಳಿ ಯುವಕ ಸುಮ್ಮನಾಗಲಿಲ್ಲ. ದೇವಾಲಯದಿಂದಲೇ ನಿನ್ನನ್ನು ಓಡಿಸುತ್ತೇನೆ, ನಿನ್ನ ಜುಟ್ಟು ಕತ್ತರಿಸಿ ಹಾಕುತ್ತೇನೆ ಎಂದೆಲ್ಲ ಆತ ಕೂಗಾಡುತ್ತಿದ್ದ. ಕೊನೆಗೆ ಹರೀಶ್ ಅವರಿ ಆ ಯುವಕನ ತೋಳು ಹಿಡಿದು ತಿರುವಿ ಚೌಕಿದಾರನನ್ನು ಕರೆದು ಆತನನ್ನು ಹೊರಗೆ ಕಳಿಸುವಂತೆ ಹೇಳಿದರು. ಶ್ರೀಲ ಪ್ರಭುಪಾದರಿಗೆ ವಿಷಯ ಗೊತ್ತಾಯಿತು.
ಅವರು ತಕ್ಷಣವೇ ಹರೀಶ್ ಅವರಿಗೆ ಹೇಳಿ ಕಳಿಸಿದರು. ಮೇಲೆ ಹರೇ ಮಾತಾಡಿ. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹಾ ಮಾತಾಜಿ, ನಾನು ಆಮೇಲೆ ಓದ್ತೀನಿ. ಹರೇ Okay. ಕೃಷ್ಣ ಮಾತಾಜಿ. ಒಂದ್ ನಿಮಿಷ. ಲಕ್ಷ್ಮೀ ಬಿವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ಮಾತಾಜಿ ಪ್ರಭುಪಾದರಿಂದ ಅಲ್ವಾ ಮಾತಾಜಿ? ಹೌದೌದು. ಪ್ರಭುಪಾದರ ಬಳಿಗೆ ಹೋಗುವಾಗ ಹರೀಶ್ ಅವರು ಯೋಚಿಸುತ್ತಿದ್ದರು, ಎಷ್ಟು ಅಮಂಗಳಕರ ಇದು. ನನ್ನ ಗುರುವು ಮೊಟ್ಟ ಮೊದಲು ನನಗೆ ಹೇಳಿ ಕಳುಹಿಸಿದ್ದಾರೆ. ಆದರೆ ಹೇಳಿ ಕಳುಹಿಸಿರುವುದು ಒಂದು ದುರದೃಷ್ಟ ಘಟನೆಯ ವಿಚಾರಣೆಯ ಬಗ್ಗೆ. ಪ್ರಭುಪಾದರು ಹರೀಶ್ ಅವರಿಗೆ ತಕ್ಷಣವೇ ಛೀಮಾರಿ ಹಾಕಲಿಲ್ಲ. ಏನಾಯಿತು ವಿವರಿಸಿ ಎಂದು ಕೇಳಿದರು. ಹರೀಶ್ ಅವರಿ ಈ ಸದಾವಕಾಶವನ್ನು ಬಳಸಿಕೊಂಡು ಇಡೀ ಕಥೆಯನ್ನು ಅವರ ಮುಂದೆ ನಿರೂಪಿಸಿದರು. ವೃದ್ಧರಿಗೆ ನೀವು ದೇವಾಲಯದ ಮುಖ್ಯಾಧಿಕಾರಿಯೊಂದಿಗೆ ಮಾತನಾಡುತ್ತಿದ್ದೀರಿ ಎಂದು ಹೇಳಿದ ಬಗ್ಗೆ ಪ್ರಸ್ತಾವಿಸಿದಾಗ ಶ್ರೀಲ ಪ್ರಭುಪಾದರು ನಡುವೆ ಮಾತನಾಡಿದರು. ದೇವಾಲಯದ ಮುಖ್ಯಾಧಿಕಾರಿ ಎಂದರೆ ಸೇನೆಯ ಮುಖ್ಯಾಧಿಕಾರಿ ಅಲ್ಲ. ದೇವರ ಮುಂದೆ ಪ್ರಸಾದವನ್ನು ಸ್ವೀಕರಿಸಬಾರದು ಎಂದು ನಿಮಗೆ ಹೇಳಿದವರು ಯಾರು? ಎಲ್ಲಿ ಹೇಳಿದ್ದಾರೆ? ಎಲ್ಲಿ ಎಂಬುದು ಹರೀಶ್ ಅವರಿಗೆ ನೆನಪಾಗಲಿಲ್ಲ. ಅದರಿಂದ ಅವರಿಗೆ ವಿಪರೀತ ಮುಜುಗರವಾಯಿತು. ನಿಮ್ಮ ಯಾವುದೋ ಒಂದು ಪುಸ್ತಕದಲ್ಲಿ ಹಾಗೆ ಓದಿದ್ದ ನೆನಪು ಎಂದು ಮೆಲ್ಲಗೆ ನುಡಿದರು. ಎಂದು ಪ್ರಭುಪಾದರು ಹರೀಶ್ ಅವರನ್ನು ನಿಟ್ಟಿಸಿ ನೋಡಿದರು. ತಮ್ಮ ಶಿಷ್ಯನ ಅಜ್ಞಾನದಿಂದ ಆದ ತಪ್ಪನ್ನು ಅವರು ಅರ್ಥ ಮಾಡಿಕೊಂಡರು. ಹರೀಶ್ ಅವರಿಗೆ ಭಾರತದ ಜೀವನ ಪರಿಚಯವಿರಲಿಲ್ಲ. ಆದುದರಿಂದ ತಾವು ಹೇಳಿದ ಮಾತು ಏನು ಪರಿಣಾಮ ಮಾಡಬಹುದು ಎಂಬುದು ಅವರಿಗೆ ಗೊತ್ತಾಗಿರಲಿಲ್ಲ. ಇಸ್ಕಾನ್ ಭಕ್ತರಿಗೂ ಬೇರೆ ಬೃಂದಾವನ ವಾಸಿಗಳಿಗೂ ಸೂಕ್ಷ್ಮವಾದ ಸಂಬಂಧವಿತ್ತು. ಅದನ್ನು ಅರ್ಥ ಮಾಡಿಕೊಂಡು ಬಂಗಾಳಿ ಯುವಕನ ಬೈಗುಳವನ್ನು ಅವರು ಸಹಿಸಿಕೊಳ್ಳಬಹುದಿತ್ತು. ಅವರದ್ದು ಅಜ್ಞಾನದಿಂದ ಆದ ಒಂದು ತಪ್ಪು. ಆದರೆ ಗೊತ್ತಿದ್ದು ಆಗಿರಲಿ ಗೊತ್ತಿಲ್ಲದೆಯೂ ಆಗಿರಲಿ ತಪ್ಪು ತಪ್ಪೇ. ಪ್ರಭುಪಾದರು ನುಡಿದರು, ಇದು ದೊಡ್ಡ ತಪ್ಪು. ಆತ ಹೋಗಿ ಊರಿನವರಿಗೆಲ್ಲ ಹೇಳುತ್ತಾನೆ, ಪಾಶ್ಚಾತ್ಯನೊಬ್ಬ ನನ್ನನ್ನು ದೇವಾಲಯದಿಂದ ಹೊರಗೆ ಓಡಿಸಿದ ಎನ್ನುತ್ತಾನೆ. ಇದರಿಂದ ತುಂಬಾ ದುಷ್ಪರಿಣಾಮವಾಗುತ್ತದೆ. ಈಗ ನೀವು ಹೋಗಿ ಆ ಹುಡುಗ ಎಲ್ಲಿದ್ದಾನೆ ಪತ್ತೆ ಮಾಡಿ ಅವರನ್ನು ಇಲ್ಲಿಗೆ ಕರೆದುಕೊಂಡು ಬನ್ನಿ. ಬಂಗಾಳಿ ಯುವಕ ಮಥುರಾದ ಯಾವುದೋ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದನಂತೆ. ಇಡೀ ದಿನ ಅವನಿಗಾಗಿ ಹರೀಶ್ ಅವರು ಮಥುರಾದಲ್ಲಿ ಅಲೆದದ್ದೇ. ಕೊನೆಗೂ ಆ ಬಂಗಾಳಿ ಯುವಕ ಮಾತ್ರ ಸಿಗಲಿಲ್ಲ. ನಿರಾಶೆಯಿಂದ ಹರೀಶ್ ಅವರು ದೇವಾಲಯಕ್ಕೆ ಹಿಂದಿರುಗಿದಾಗ ಭಕ್ತನೊಬ್ಬ ಬಂದು ಪ್ರಭುಪಾದರನ್ನು ತಕ್ಷಣ ನೋಡಬೇಕಂತೆ, ಬನ್ನಿ ಎಂದು ಹೇಳಿದ. ಈಗ ಪ್ರಭುಪಾದರು ನಿಜಕ್ಕೂ ಕೋಪಗೊಂಡಿರುತ್ತಾರೆ ಎನ್ನುತ್ತಾ ಹರೀಶ್ ಅವರು ಪ್ರಭುಪಾದರ ಕೋಣೆಗೆ ಬಂದರು. ಕೋಣೆಯ ತುಂಬಾ ಅತಿಥಿಗಳು ತುಂಬಿಕೊಂಡಿದ್ದರು. ಪ್ರಭುಪಾದರು ನುಡಿದರು, ಈ ತರುಣ ಮತ್ತೆ ಬಂದಿದ್ದಾರೆ. ಹರೀಶ್ ಅವರು ಸುತ್ತಲೂ ನೋಡಿದಾಗ ಬಂಗಾಳ ಯುವಕ ಕಾಣಿಸಿದ. ಆತ ನಗುತ್ತಾ ಹರೇ ಕೃಷ್ಣ ಎಂದು ಉದ್ಗರಿಸಿದ. ಇಬ್ಬರು ಪರಸ್ಪರ ಆಲಂಗಿಸಿಕೊಂಡರು, ಕ್ಷಮೆಯಾಚನೆ ಮಾಡಿಕೊಂಡರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಲಕ್ಷ್ಮೀ ಪಿ ಎಂ ಮಾತಾಜಿ ಓದಿ. ಓದ್ತೀನಿ ಮತ್ತೆ. ಪ್ರಭುಪಾದರು ಅಲ್ಲಿಂದ ಅಲ್ವಾ ಮಾತಾಜಿ? ಹೌದು. ಪ್ರಭುಪಾದರು ಹರೀಶ್ ಅವರಿಗೆ ನೆಲದ ಮೇಲಿದ್ದ ಒಂದು ಹಣ್ಣಿನ ಬುಟ್ಟಿಯನ್ನು ತೋರಿಸುತ್ತಾ, ನೀವು ಈ ಹಣ್ಣನ್ನು ಆತನಿಗೆ ಕೊಡಿ ಎಂದು ಹೇಳಿದರು. ಅದಾದ ಮೇಲೆ ಇಬ್ಬರನ್ನೂ ಹೊರಗೆ ಕಳುಹಿಸಿ ಉಳಿದವರಿಗಾಗಿ ತಮ್ಮ ಬೋಧನೆಯನ್ನು ಮುಂದುವರಿಸಿದರು. ಈಗ ಕೆಟ್ಟು ಹೋಗಿದ್ದ ಸಂಬಂಧ ಮತ್ತೆ ಸ್ಥಾಪಿತವಾಯಿತು. ಆದರೆ ಇದಕ್ಕೆ ಕಾರಣ ಮಾತ್ರ ಪ್ರಭುಪಾದರು. ಅವರು ಆ ತರುಣನ ಹೃದಯವನ್ನು ಪರಿವರ್ತಿಸಿದರು. ಜ್ವಾಲಾಮುಖಿಯಾಗಬೇಕಾಗಿದ್ದ ಒಂದು ಘಟನೆಯನ್ನು ತಣ್ಣಗೆ ಮಾಡಿದ್ದರು. ಬೃಂದಾವನದಲ್ಲಿ ಪ್ರಭುಪಾದರ ಟೀಕೆಯಿಂದ ಲಾಭ ಪಡೆದ ಇನ್ನೊಬ್ಬ ವ್ಯಕ್ತಿ ಅವರ ಮಹಿಳಾ ಶಿಷ್ಯರಲ್ಲಿ ಒಬ್ಬರಾದ ದೈವಿ ಶಕ್ತಿ. ಪ್ರಭುಪಾದರ ವಸತಿಯನ್ನು ಶುಚಿಗೊಳಿಸುವ ಜವಾಬ್ದಾರಿಯನ್ನು ಆಕೆ ವಹಿಸಿಕೊಂಡಿದ್ದರು. ಆಕೆ ಮೇಲ್ವಿಚಾರಕಿ. ಉಳಿದವರು ಆಕೆಗೆ ಸಹಾಯ ಮಾಡುತ್ತಿದ್ದರು. ಒಮ್ಮೆ ಕಿಟಕಿಯ ಗಾಜನ್ನು ಸರಿಯಾಗಿ ಒರೆಸದಿರುವುದನ್ನು ಗಮನಿಸಿ ಪ್ರಭುಪಾದರು ಶುಚೀಕರಣದ ಜವಾಬ್ದಾರಿ ಯಾರದ್ದು ಎಂದು ಕೇಳಿದರು. ಸೇವಕ ದೇವಿ ಶಕ್ತಿಯವರದು ಎಂದು
ಉತ್ತರಿಸಿದ. ಓಹೋ, ಆಕೆ ಒಬ್ಬಳೇ ಎಲ್ಲ ಮಾಡಬೇಕು ಅಲ್ಲವೇ ಎಂದು ಪ್ರಭುಪಾದರು ವ್ಯಂಗ್ಯವಾಗಿ ನುಡಿದರು. ನೇರವಾಗಿ ಬೈಯುವುದಕ್ಕಿಂತ ಇದು ಹೆಚ್ಚು ಕಟುವಾದ ವಿಮರ್ಶೆ. ಆದರೆ ದೈವಿ ಶಕ್ತಿಯನ್ನು ಸರಿಯಾದ ಅರ್ಥದಲ್ಲಿ ತೆಗೆದುಕೊಂಡರು. ಸೇವಾ ಕಾರ್ಯದಲ್ಲಿ ತಾವು ಇನ್ನೂ ಹೆಚ್ಚು ಮುತುವರ್ಜಿ ವಹಿಸಿ ಕೆಲಸ ಮಾಡಬೇಕೆಂದು ಮನಗಂಡರು. ದೇವಮೂರ್ತಿಗಳಿಗೆ ನೈವೇದ್ಯ ತಯಾರಿಸುವುದು ಕಿಶೋರಿ ದೇವಿ ದಾಸಿಯವರ ಹೊಣೆಗಾರಿಕೆಯಾಗಿತ್ತು. ಆಕೆಯ ಕಾರ್ಯಭಾರದ ಬಗ್ಗೆ ಒಮ್ಮೆ ಶ್ರೀಲ ಪ್ರಭುಪಾದರು ವಿಚಾರಣೆ ಮಾಡಿದರು. ಕೃಷ್ಣನಿಗೆ ನೈವೇದ್ಯ ತಯಾರಿಸುವಾಗ ಒಳ್ಳೆಯ ಜೀರ್ಣಶಕ್ತಿಯುಳ್ಳ ಒಬ್ಬ ಯುವಕನಿಗೆ ಆಹಾರ ತಯಾರಿಸುವಂತೆ ತಯಾರಿಸಬೇಕು ಎಂದು ಆಕೆಗೆ ಸಲಹೆ ನೀಡಿದರು. ಕೃಷ್ಣನಿಗೆ 10 ಪೂರಿ, 4 ಚಪಾತಿ, ಬೇಕಾದಷ್ಟು ಅನ್ನ, 2 ಸಮೋಸ, 2 ಕಚೋರಿ, 2 ವಡೆ ಸಿದ್ಧಪಡಿಸಬೇಕು. ಸಿಹಿಗಳಲ್ಲಿ ಪ್ರತಿಯೊಂದು 2 ನೈವೇದ್ಯ ಮಾಡುವಾಗ ಪದಾರ್ಥಗಳು ಬಿಸಿ ಬಿಸಿ ಇರಬೇಕು. ಹೀಗೆ ಅಡುಗೆ ಮಾಡುವುದನ್ನು ನೀನು ಬೇರೆಯವರಿಗೂ ಕಲಿಸಬೇಕು. ಪ್ರತಿಯೊಬ್ಬರಿಗೂ ನಾನು ಹೇಳಿದ್ದನ್ನು ತಿಳಿಸಬೇಕು. ಕಿಶೋರಿ ಪ್ರತಿ ಮಧ್ಯಾಹ್ನದ ಶ್ರೀಲ ಪ್ರಭುಪಾದರಿಗೆ ಪುಷ್ಪಮಾಲಿಕೆಯನ್ನು ತರುತ್ತಿದ್ದರು. ಅದು ತಣ್ಣಗಿರಲಿ ಎಂಬ ಕಾರಣಕ್ಕಾಗಿ ಹಾರಕ್ಕೆ ನೀರನ್ನು ಚಿಮುಕಿಸಿ ತರುತ್ತಿದ್ದರು. 2 ದಿನ ಪ್ರಭುಪಾದರು ಸುಮ್ಮನಿದ್ದರು. ಆದರೆ 3ನೇ ದಿನ ತೆಗೆದುಕೊಂಡು ಹೋಗು, ಇದಕ್ಕೆ ನೀರು ಯಾಕೆ ಹಾಕುತ್ತಿ ಹೀಗೆ ಎಂದು ತುಂಬಾ ಕಿರಿಕಿರಿಯಾಗುತ್ತದೆ. ವಿಶಾಲ ಎನ್ನುವ ಶಿಷ್ಯರಿಗೆ ಇನ್ನೊಂದು ಅಭ್ಯಾಸ. ಅದನ್ನು ಉಳಿದ ಶಿಷ್ಯರು ತುಂಬಾ ಅತಿ ಎನ್ನುತ್ತಿದ್ದರು. ಆತ ಬಾಗಿಲ ಬಳಿ ನಿಂತು ಶೀಲ ಪ್ರಭುಪಾದರು ಹಾದು ಹೋಗುವಾಗ ಗಟ್ಟಿಯಾಗಿ ಸಂಸ್ಕೃತ ಶ್ಲೋಕಗಳನ್ನು ಹೇಳುತ್ತಿದ್ದರು. ಒಂದು ಬೆಳಗ್ಗೆ ಪ್ರಭುಪಾದರು ಸಿಡಿಲಿನ ಮನೋಭಾವದಲ್ಲಿ ಬಾಗಿಲ ಬಳಿ ನುಗ್ಗಿ ಬಂದರು. ಯಥಾಪ್ರಕಾರ ವಿಶಾಲ ತಮ್ಮ ಶ್ಲೋಕ ವಾಚನ ಪ್ರಾರಂಭಿಸಿದರು. ತಕ್ಷಣ ಪ್ರಭುಪಾದರು ಗುಡುಗಿದರು. ಹೋಗು, ಏನಾದರೂ ಉಪಯುಕ್ತ ಕೆಲಸ ಮಾಡು, ಇಲ್ಲಿರುವ ನೀರನ್ನು ಗುಡಿಸು ಹಾಕು. ಮೇಲೆ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಓದಿ ಓದಿ ಮಾತಾಜಿ. ಹಾ, ಓದಿ 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 ಓದಿ. ಶ್ರೀಲ ಪ್ರಭುಪಾದರು ಪ್ರತಿನಿತ್ಯ ಪಾಕಶಾಲೆಯಿಂದ ತಯಾರಾದ ಆಹಾರಗಳ ಸ್ಯಾಂಪಲ್ ತರಿಸಿ ಗುಣಮಟ್ಟವನ್ನು ಹೇಗೆ ಉತ್ತಮಪಡಿಸಬೇಕು ಎನ್ನುವ ಬಗ್ಗೆ ಸಲಹೆಗಳನ್ನು ನೀಡುತ್ತಿದ್ದರು. ಪ್ರತಿನಿತ್ಯ ಉಪಹಾರ ಭವನದಿಂದ ನವಯೋಗೇಂದ್ರ 1 ತಟ್ಟೆ ಆಹಾರ ಪದಾರ್ಥವನ್ನು ತರುತ್ತಿದ್ದರು. ಪ್ರಭುಪಾದರು ಪ್ರತಿಯೊಂದು ಪದಾರ್ಥದ ಬಗ್ಗೆ ತಮ್ಮ ಟೀಕೆಗಳನ್ನು ಹೇಳುತ್ತಿದ್ದರು. ಮಾರನೇ ದಿನ ಅಡಿಗೆಯವರು ಪ್ರಭುಪಾದರ ಸಲಹೆ ಸೂಚನೆಗಳನ್ನು ಆಧರಿಸಿ ಆಹಾರ ಪದಾರ್ಥಗಳ ರುಚಿಮಟ್ಟವನ್ನು ಹೆಚ್ಚಿಸುತ್ತಿದ್ದರು. ಪ್ರತಿಯೊಂದು ವಿಭಾಗದಲ್ಲಿಯೂ ಹೀಗೆಯೇ. ಕಾರಿನಲ್ಲಿ ಹೋಗುವಾಗ ಪ್ರಭುಪಾದರು ಕೇಳುತ್ತಾರೆ, ಸರಿಯಾಗಿ ಎಣ್ಣೆ ಹಾಕುತ್ತಿದ್ದೀರಿ ತಾನೇ? ಕಾಲಕಾಲಕ್ಕೆ ತಪಾಸಣೆ ನಡೆಸಿ ವಾಹನಗಳನ್ನು ಸರಿಯಾಗಿ ನೋಡಿಕೊಳ್ಳುತ್ತಿದ್ದೀರಷ್ಟೇ. ಬೇರೆ ದೇವಾಲಯಗಳು ಮನೆಯ ಆಚೆಗಿನ ಮನೆಗಳು, ಆದರೆ ಬೃಂದಾವನ ಮಾತ್ರ ನಿಜವಾದ ಮನೆ ಎಂಬುದಾಗಿ ಪ್ರಭುಪಾದರು ಹೇಳುತ್ತಿದ್ದರು. ಬೃಂದಾವನದಲ್ಲಿ ಅವರೊಂದಿಗೆ ಇರುವಂತಹವರು ಪ್ರಭುಪಾದರ ನಿರಂತರ ಪರೀಕ್ಷೆ ಮತ್ತು ತೀಕ್ಷ್ಣ ವಿಮರ್ಶೆಗೆ ಗುರಿಯಾಗಬೇಕಾಗುತ್ತಿತ್ತು ಮತ್ತು ಅವರು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತಿತ್ತು. ನಿಯಮಬದ್ಧ ಜೀವನವನ್ನು ನಡೆಸಬೇಕಾಗುತ್ತಿತ್ತು. ವಿಶೇಷವಾದ ನಿಯಮಗಳೆಂದರೆ ವಿಶೇಷವಾದ ಆಶೀರ್ವಾದಗಳು. ಒಮ್ಮೆ ಭಕ್ತನೊಬ್ಬ ತಾನು ಪಶ್ಚಿಮದಲ್ಲಿ ಒಂದು ಫಾರ್ಮ್ ಅನ್ನು ತೆರೆಯಲು ಆಶ್ರಮದ ಕರ್ತವ್ಯಗಳಿಂದ ತನ್ನನ್ನು ಮುಕ್ತಗೊಳಿಸಬೇಕೆಂದು ದೇವಾಲಯದ ಕಷ್ಟಗಳು ಅಮೃತೋಪಮ ಎಂಬುದು ಗೊತ್ತಾಯಿತು. ಭಕ್ತಿ ವಿನೋದ ಠಾಕೂರರು ಹೇಳಿರುವಂತೆ ದೇವರ ಸೇವೆಯಲ್ಲಿ ಕಷ್ಟಗಳು ಬಂದರೆ ಅವು ಸಂತೋಷದ ಗಣಿಗಳು ಎಂದು ನಾವು ಭಾವಿಸುತ್ತೇವೆ. ಕೃಷ್ಣ ಬಲರಾಮರ ಮಂದಿರಕ್ಕೆ ಪಕ್ಕದಲ್ಲಿ ಒಂದು ಕುರುಕುಲವನ್ನು ನಿರ್ಮಿಸಬೇಕೆಂದು ಪ್ರಭುಪಾದರು ಯೋಚಿಸಿದರು. ರಾಧಾ ಅಷ್ಟಮಿಯ ದಿನ ಪ್ರಭುಪಾದರೇ ಆ ಕಟ್ಟಡದ ಶಂಕುಸ್ಥಾಪನೆಯನ್ನು ನಡೆಸಿದರು. ಈ ಕಟ್ಟಡ ಪೂರ್ಣವಾದಾಗ ಜಗತ್ತಿನ ಬೇರೆ ಬೇರೆ ಭಾಗಗಳಿಂದ ಸುಮಾರು 500 ವಿದ್ಯಾರ್ಥಿಗಳು ಇಲ್ಲಿ ವಾಸಿಸುವುದಕ್ಕೆ ಭಕ್ತರು ಅವಕಾಶ ಕಲ್ಪಿಸಬೇಕು ಎಂದು ಪ್ರಭುಪಾದರು ನುಡಿದರು. ಮೊದಲು ಭವ್ಯವಾದ ದೇವಾಲಯ, ಆಮೇಲೆ ವಸತಿ ಗೃಹ, ಈಗ ಗುರುಕುಲ. ಪ್ರಭುಪಾದರು ಬೃಂದಾವನದಲ್ಲಿ ಕೃಷ್ಣನ ಆಶಯಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಜನರನ್ನು ಸೆಳೆಯಬೇಕೆಂದು ಯತ್ನಿಸುತ್ತಿದ್ದರು. ಇದಕ್ಕಾಗಿ ಅವರು ಎಂತಹ ತ್ಯಾಗಕ್ಕೂ ಸಿದ್ಧರಾಗಿದ್ದರು. ತಮಗೆ ಪ್ರಿಯವಾಗಿದ್ದ ಬರವಣಿಗೆ ಕೆಲಸವನ್ನು ಬೇಕಾದರೂ ಬಲಿಕೊಡಲು ಅವರು ಸಿದ್ಧರಾಗಿದ್ದರು.
ತಮ್ಮ ಶಿಷ್ಯರು ಕೂಡ ಈ ರೀತಿಯ ತ್ಯಾಗಕ್ಕೆ ಸಿದ್ಧರಾಗಬೇಕೆಂದು ಪ್ರಭುಪಾದರು ಬಯಸುತ್ತಿದ್ದರು. ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ, ಮಾತಾಜಿ, ಧನ್ಯವಾದ. ಧನ್ಯವಾದಗಳು. ಪ್ರಭುಪಾದ್ರು ನಿನ್ನೆ ಅಲಂಕಾರಕ್ಕೆ ಕಡೆ ಪಕ್ಷ 1 ಗಂಟೆ ಆದ್ರೂ ಬೇಕು, 1.5 ಗಂಟೆ ಆದ್ರೂ ಬೇಕು ಅಂತ ಹೇಳಿದ್ರು. ಪ್ರಭುಪಾದ್ರು ಅದಕ್ಕೆ ಸೋಮಾರಿಗಳು ಅಂತ ಹೇಳಿದ್ರು. ಹೌದು. ಆಮೇಲೆ ಅಕ್ಷಯಾನಂದ ಹಾಗಾದ್ರೆ ಅಲಂಕಾರಕ್ಕೆ ಎಷ್ಟು ಹೊತ್ತು ತೆಗೆದುಕೊಳ್ಬೇಕು ಶೀಲ ಪ್ರಭುಪಾದ್ರೆ ಅಂತ ಕೇಳಿದ್ರು. ಆಗ ಪ್ರಭುಪಾದ್ರು ಹೆಚ್ಚೆಂದ್ರೆ ಅರ್ಧ ಗಂಟೆ ಅಂತ ಹೇಳ್ತಾರೆ. ಅಕ್ಷಯಾನಂದನಿಗೆ ಅದು ಆಶ್ಚರ್ಯವಾಗ್ತದೆ, ಅರ್ಧ ಗಂಟೆಯಾ ಅಂತ ಹೇಳಿ. ಆಗ ಅವರು ಅಷ್ಟು ಸಮಯದಲ್ಲಿ ಯಾವ ಪೂಜಾರಿಯೂ ಅಲಂಕಾರವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಪ್ರಭುಪಾದ್ರು ಏನ್ ಕಷ್ಟ ಹೇಳಿ, ಅರ್ಧ ಗಂಟೆ ಅಂದ್ರೆ ಬೇಕಾದಷ್ಟು ಆಯ್ತಲ್ಲ ಅಂತ ಹೇಳ್ತಾರೆ. ನಂತರ ಅಲ್ಲಿ ಪ್ರಭುಪಾದ್ರು ಬರುವ ಮುನ್ನ ಆ ಮುಂದಿನ ಗೇಟಿನ ಬಳಿ ದ್ವಾರಿ ಸ್ವಚ್ಛವಾಗಿರ್ಲಿಲ್ಲ ಎಂಬುದನ್ನು ಅವರು ಗಮನಿಸಿದ್ರು. ಅವರು ಕಟುವಾಗಿ ಅಲ್ಲಿ ಆಕ್ಷೇಪಣೆ ಕೂಡ ಮಾಡಿದ್ರು. ಆ ದಾರಿ ಯಾಕೆ ಸ್ವಚ್ಛ ಆಗ್ಲಿಲ್ಲ? ಬೆಳಕು ಹರಿಯುವ ಹೊತ್ತಿಗೆ ಅದು ಸ್ವಚ್ಛವಾಗ್ಬೇಕು. ತಕ್ಷಣವೇ ಈ ಬಗ್ಗೆ ಕ್ರಮ ತೆಗೆದುಕೊಳ್ಳಿ. ದೇವಾಲಯದ ಮೇಲ್ವಿಚಾರಕರಾಗಿದ್ದ ಹರೀಶ್ ಅವರಿ ಓರ್ವ ತರುಣ ಆಂಗ್ಲ ವ್ಯಕ್ತಿ, ಆಸ್ಟ್ರೇಲಿಯಾದವನು. ಸ್ವಚ್ಛೀಕರಣದ ಮೇಲ್ವಿಚಾರಣೆಯ ಜವಾಬ್ದಾರಿಯನ್ನು ಆತ ನಿರ್ವಹಿಸಬೇಕಿತ್ತು. ಆತ ಆ ಕೆಲಸವನ್ನು ಸರಿಯಾಗಿ ಮಾಡಿರ್ಲಿಲ್ಲ. ಪ್ರಭುಪಾದರು ಆಕ್ಷೇಪಿಸಿದ ಮೇಲೆ ಹರೀಶ್ ಅವರಿ ಆ ದಾರಿಯನ್ನು ಸ್ವಚ್ಛಗೊಳಿಸಲು ತಕ್ಷಣ ನಿರ್ಣಯಿಸಿದನು. ಮಂಗಳಾರತಿ ಮುಗ್ದುದೇ ತಡ. ಆತ ಆ ಗೇಟಿನ ಬಳಿ ಓಡಿ ಹೋಗಿ ಆ ದಾರಿಗೆ ನೀರನ್ನು ಹಾಕಿ ಚಿಮುಕಿಸ್ತಾನೆ. ಪ್ರಭುಪಾದ್ರು ಬರುವ ವೇಳೆಗೆ ಎಲ್ಲ ಸ್ವಚ್ಛವಾಯಿತು ಎನ್ನುವುದು ಆತನ ಅಪೇಕ್ಷೆ. ಶ್ರೀಲ ಪ್ರಭುಪಾದ್ರು ಬಂದಾಗ ಏನು ಮಾತಾಡ್ಲಿಲ್ಲ. ಒಂದು ಒಳ್ಳೆಯ ಚಿಹ್ನೆ ಒಂದು. ದೇವಾಲಯದ ಒಳಭಾಗದ ಗಂಟೆಯನ್ನು ಹೊಡೆಯುವುದಕ್ಕಿಂತ ಹೆಚ್ಚಾಗಿ ದೇವಾಲಯದ ಗೋಪುರದ ಗಂಟೆಯನ್ನು ಕಾಲಕ್ಕೆ ಬಾರಿಸುವಂತೆ ಮಾಡುವುದೇ ಶ್ರೀಲ ಪ್ರಭುಪಾದ್ರಿಗೆ ಅದೊಂದು ದೊಡ್ಡ ಸಮಸ್ಯೆ ಆಯಿತು. ಗೋಪುರದ ಗಡಿಯಾರ ಕಾಲಸೂಚಿಯಂತೆ ಕೆಲಸ ಮಾಡಬೇಕು, ಪ್ರತಿ ಅರ್ಧ ಗಂಟೆಗೊಮ್ಮೆ ಅದನ್ನು ನುಡಿಸಬೇಕು ಎನ್ನುವುದು ಅವರ ಅಪೇಕ್ಷೆ. ಚೌಕಿದಾರನಿಗೆ ಆ ಕೆಲಸವನ್ನು ಪ್ರಭುಪಾದರು ಒಪ್ಪಿಸಿದ್ರು. ಕೆಲಸದ ಮೇಲ್ವಿಚಾರಣೆಯನ್ನು ಗುಣವರ್ಣವ ಅವರು ನೋಡಿಕೊಳ್ಬೇಕಿತ್ತು. ಆದ್ರೆ 1 ವಾರದಿಂದ ಏನೇನೋ ಸಮಸ್ಯೆಗಳು, ಅದರಲ್ಲೂ ರಾತ್ರಿ ಹೊತ್ತಿನಲ್ಲಿ ಚೌಕಿದಾರ ನಿದ್ರೆಯ ಪ್ರಭಾವದಿಂದಾಗಿ ಹೊತ್ತಿಗೆ ಆ ಗಂಟೆ ಬಾರಿಸುವುದನ್ನು ತಪ್ಪಿಸ್ತಿದ್ದ. ಬೃಂದಾವನದ ದೇವಾಲಯದ ಮೇಲ್ವಿಚಾರಣೆಯ ಬಗ್ಗೆ ನಂಬಿಕೆಗೆ ಅರ್ಹವಲ್ಲದ ಈ ಘಂಟಾಘೋಷ ಪ್ರಭುಪಾದರಿಗೆ ಹೇಳಬೇಕಾದದ್ದು ಏನು ಅಲ್ಲ. ಎಲ್ಲವನ್ನು ಅದು ಹೇಳಿಬಿಟ್ಟಿತು. ಗೋಪುರದ ಗಂಟೆಯನ್ನು ಹೇಗೆ ಬಾರಿಸಲಾಗುವುದು ಎನ್ನುವುದರ ವೇಳೆ ದೇವಾಲಯದ ವ್ಯವಸ್ಥೆಯನ್ನು ನಾನು ತೀರ್ಮಾನಿಸುತ್ತೇನೆ. ರಾತ್ರಿ ಕಾವಲಿನ ಮನುಷ್ಯ ಮಲಗ್ತಾನೆ ಎಂದಾದ್ರೆ ನನ್ನ ಒಂದು ಸಣ್ಣ ಆಜ್ಞೆಯನ್ನು ದೇವಸ್ಥಾನದ ಮುಂದಾಳುಗಳು ಸರಿಯಾಗಿ ನಡೆಸಲಾರರು ಎಂದಾದ್ರೆ ದೇವಾಲಯ ಮತ್ತೆ ಅತಿಥಿ ಗೃಹಗಳನ್ನು ಅವರು ಹೇಗೆ ಚೆನ್ನಾಗಿ ನಡೆಸಿಕೊಳ್ತಾರೆ. ಅಕ್ಷಯಾನಂದ ಸ್ವಾಮಿ ಮತ್ತೆ ಗುಣವರ್ಣರು ಕೆಲವು ಸಲವಂತೂ ಈ ಗಂಟೆಯ ಕೆಲಸವನ್ನು ಸರಿಯಾಗಿ ನಾವು ಮಾಡಲಾರವೆ ಎಂದೇ ಅಂತ ಹೇಳಿ ಭಾವಿಸ್ತಿದ್ರು. ಕಾರಣ ಅವರಿಗೆ ಈಗಾಗಲೇ ಸಾಕಷ್ಟು ಜವಾಬ್ದಾರಿಯುತವಾದ ಕೆಲಸಗಳು ಇದ್ದವು. ಆದ್ರೆ ಶ್ರೀಲ ಪ್ರಭುಪಾದರು ಮಾತ್ರ ನಿಷ್ಠುರವಾಗಿ ಇದ್ರು. ಗಂಟೆ ಹೊಡೆಯುವುದು ಕೆಲವೇ ಕ್ಷಣ ತಡವಾದ್ರೂ ಅದರ ಕಾರಣ ತಿಳಿಯಲು ಅವರು ಬಯಸ್ತಿದ್ರು. ರಾತ್ರಿ ಸಮಯ ನಿದ್ರೆ ಮಾಡದಿರುವ ಒಬ್ಬರೇ ವ್ಯಕ್ತಿ ಅಂದ್ರೆ ಅದು ಶ್ರೀಲ ಪ್ರಭುಪಾದರು. ಅವರು ಅಕ್ಷಯಾನಂದ ಮತ್ತು ಇತರರಿಗೆ ಗಂಟೆ ಹೊಡೆಯುತ್ತೆ ಎಂದು ಪ್ರಶ್ನಿಸಿದ್ರು. ಒಂದು ಮಧ್ಯರಾತ್ರಿ ತಮ್ಮ ಪ್ರವಾಸಿ ಕಾರ್ಯದರ್ಶಿಯಾದ ಹರಿಕೇಶನನ್ನು ಎಬ್ಬಿಸಿ ಪ್ರಭುಪಾದರನ್ನು ಕೇಳ್ತಾರೆ. ಪ್ರಭುಪಾದರು, ನಿನಗೆ ಅದು ಕೇಳ್ತಿದ್ದೇಯಾ ಅಂತ ಹೇಳಿ. ಹರಿಕೇಶ, ಏನು ಕೇಳ್ತಿಲ್ಲ? ಪ್ರಭುಪಾದರು, ಕೇಳ್ತಿಲ್ಲವಲ್ಲ? ಕ್ಷಮಿಸಿ, ಏನು ಕೇಳ್ತಿಲ್ಲ ಅಂತ ಹೇಳ್ತಾನೆ. ಪ್ರಭುಪಾದ, ಅದು ಸರಿ, ಈಗಲೇ ಹೋಗಿ ಚೌಕಿದಾರರನ್ನು ಎಬ್ಬಿಸಿ ಗಂಟೆ ಹೊಡೆಯುವಂತೆ ಮಾಡು ಅಂತ ಹೇಳ್ತಾರೆ. ಹರಿಕೇಶ ಕತ್ತರಲ್ಲಿ ಹೋಗಿ ಚೌಕಿದಾರರನ್ನು ಎಬ್ಬಿಸ್ತಾನೆ. ಅವನಿಂದ ಒಂದು ಗಂಟೆ ಹೊಡಿಸಿ ಆಮೇಲೆ ಬಂದು ಮಲಗಿಕೊಳ್ತಾರೆ. ಚೌಕಿದಾರನು ಅಷ್ಟೇ ಗಂಟೆ ಹೊಡೆದು ಆಮೇಲೆ ಹೋಗಿ ಮಲಗ್ಲಿಕ್ಕೆ ಹೋಗ್ತಾರೆ. 12:30ಕ್ಕೆ ಮತ್ತೆ ಪ್ರಭುಪಾದರು ವಿಚಾರಿಸಿದ್ರು, ನಿಮಗೆ ಗಂಟೆ ಶಬ್ದ ಕೇಳ್ತದಾ ಅಂತೇಳಿ. ಹರಿಕೇಶ, ಇಲ್ಲ ಶ್ರೀಲ ಪ್ರಭುಪಾದ್ರೆ ಅಂತ ಹೇಳ್ತಾನೆ. ಹೋಗಿ ಮತ್ತೆ ಚೌಕಿದಾರನ್ನು ಎಬ್ಬಿಸಿ ಗಂಟೆ ಹೊಡಿಸಿ ಬನ್ನಿ ಅಂತ ಹೇಳ್ತಾರೆ. ಗೋಪುರದ ಗಂಟೆ ಸರಿಯಾದ ಸಮಯಕ್ಕೆ ಸಮಯ ಬಾರಿಸುವಂತೆ ಮಾಡುವುದು ಒಂದು ಸಮಸ್ಯೆ ಆದ್ರೆ 2 ಗಂಟೆಗಳನ್ನು ಸರಿಯಾದ ರೀತಿಯಲ್ಲಿ ನುಡಿಸುವುದು ಇನ್ನೊಂದು ಸಮಸ್ಯೆ. ಭಾರೀ ಗಾತ್ರದ ಹಿತ್ತಾಳೆ ಗಂಟೆಗಳನ್ನು ಹಗ್ಗಕ್ಕೆ ತೂಗು ಹಾಕಿದ್ರು.
ದೇವಾಲಯದಲ್ಲಿ ಆರತಿ ಕೀರ್ತನೆ ಎಲ್ಲ ಆಗ್ತಿತ್ತು. ನಡೆಯುವಾಗ ದೇವಾಲಯದ ಗಂಟೆಯು ನಿರಂತರವಾಗಿ ನುಡಿಬೇಕು ಎನ್ನುವುದೇ ಪ್ರಭುಪಾದರ ಅಪೇಕ್ಷೆ. ಅದನ್ನು ಏರ್ಪಡಿಸುವುದಕ್ಕೆ ಗುಣವರ್ಣರಿಗೆ ದ್ವಾರಗಟ್ಟಲೆ ಸಮಯ ಬೇಕಾಯಿತು. ಗೋಪುರದ ಗಂಟೆಯನ್ನು ನುಡಿಸುವುದು ಅದು ಇನ್ನೂ ಕಷ್ಟಕರ. ಕಾರಣ ಗಂಟೆಗೆ ಕಟ್ಟಿದ ಹಗ್ಗ ಅದು ದೇವಾಲಯದ ಭಿತ್ತಿಯನ್ನು ಅದು ತಿಕ್ತಾ ಇತ್ತು. ಆದುದರಿಂದ ಹಗ್ಗ ಹಾಳಾಗ್ತಿತ್ತು. ಹೆಚ್ಚು ದಪ್ಪನೆಯ ಹಗ್ಗ ಹಾಕಿದ್ರೆ ನಾದ ಸರಿಯಾಗಿ ಬರ್ತಿರ್ಲಿಲ್ಲ. ನಿರಂತರವಾಗಿ ಒಂದೇ ಶ್ರುತಿಯ ನಾದ ಒಮ್ಮುತ್ತಿರ್ಲಿಲ್ಲ. ನಾದ ಚೆನ್ನಾಗಿಲ್ಲ ಎಂದು ಪ್ರಭುಪಾದರು ಕೂಡ್ಲೆ ಹೇಳಿಬಿಡ್ತಿದ್ರು. ಗುಣವರ್ಣವ ಒಂದು ಸರಪಳಿ ತಂದು ಕಟ್ಟಿದ್ರು. ಅದು ತುಂಬಾ ಭಾರ ಎನಿಸಿತು. ನೈಲನ್ ಹಗ್ಗವನ್ನು ಕಟ್ಟಿದ್ರು. ಅದು ಕಿತ್ತು ಹೋಯಿತು. ಪ್ರತಿ ಬದಲಾವಣೆಗೆ ಒಂದೊಂದು ದಿನವನ್ನು ತಿಂತಿತ್ತು. ಒಂದೇನು, ಕೆಲವೊಮ್ಮೆ ಬದಲಾವಣೆಗೆ ಅನೇಕ ದಿನಗಳು ಕೂಡ ಬೇಕಾಗ್ತಿತ್ತು. ಸರಿಯಾಗಿ ಗಂಟೆ ಹೊಡೆಯುವುದು ಸಮಸ್ಯೆಯಾಗಿ ಅಲ್ಲಿ ಉಳಿಯಿತು. ಶ್ರೀಲ ಪ್ರಭುಪಾದರು ಹಗ್ಗಕ್ಕೆ ರಾಟೆಯನ್ನು ಹಾಕಿ ನೋಡಿ ಅಂತ ಸಲಹೆ ಕೊಟ್ರು. ಈ ಸಲಹೆ ಗುಣವರ್ಣರಿಗೆ ಸಮ್ಮತವಾಗ್ಲಿಲ್ಲ. ಹಗ್ಗ ರಾಟೆಯು ಹೊರಗೆ ಬಂದ್ರೆ ಒಬ್ಬ ಭಕ್ತ ಒಂದು ರಾಟೆಯನ್ನು ಕೊಂಡು ತಂದ್ರು. ಆದ್ರೆ ಗುಣವರ್ಣವ ಮಾತ್ರ ಇದು ಉಪಯೋಗವಿಲ್ಲ ಅಂತ ಹೇಳಿ ತಿರಸ್ಕರಿಸಿದ್ರು. ಪ್ರಭುಪಾದರು ಗುಣವರ್ಣವರನ್ನು ತಮ್ಮ ಕೋಣೆಗೆ ಕರೆಸಿಕೊಂಡು ಗಟ್ಟಿತನೆಯಲ್ಲಿ ಕೇಳ್ತಾರೆ, ಏನು ರಾಟೆಗಳು ಏನಾಯ್ತು ಅಂತ ಹೇಳಿ. ಆಗ ಗುಣವರ್ಣ ಹೇಳ್ತಾನೆ, ನಾನು ಅವುಗಳನ್ನು ಹಿಂದಿರುಗಿಸಿದೆ. ಆಗ ಪ್ರಭುಪಾದರು ಕತ್ತೆ ರಾಟೆ ತೆಗೆದುಕೊಂಡು ಬಾ ಅಂತ ಹೇಳಿ, ನಾನು ಹೇಳಿದ್ರೆ ನಿನ್ಗೆ ರಾಟೆಯನ್ನು ಹಿಂದಕ್ಕೆ ಕಳಿಸ್ತೀಯಾ ಅಂತ ಹೇಳ್ತಾರೆ. ಗುಣವರ್ಣರು ಸಮಯಾಚನೆ ಮಾಡಿ ಹೋಗಿ ಆ ಒಂದು ರಾಟೆಯನ್ನು ತೆಗೆದುಕೊಂಡು ಬರ್ತಾರೆ. ಅದು ಕೆಲಸ ಮಾಡ್ಲಿಲ್ಲ. ರಂಧ್ರವಿರುವ ಒಂದು ಪಟ್ಟಿಯನ್ನು ಬಳಸುವ ವಿಚಾರ ಗುಣವರ್ಣರಿಗೆ ಬಂತು. ಮಾರನೇ ದಿನ ಬೆಳಿಗ್ಗೆ ಪ್ರಭುಪಾದರು ಗಂಟೆಯ ನಾದವನ್ನು ಪರೀಕ್ಷೆ ಮಾಡಲು ದೇವಾಲಯದ ಮುಂದೆ ಬರ್ತಾರೆ. ಒಟ್ಟಿನಲ್ಲಿ ಈ ಗಂಟೆಯ ಸಮಸ್ಯೆ ಗುಣವರ್ಣ ಮೊದಲಾದವರಿಗೆ ದೊಡ್ಡ ತಲೆನೋವಾಗಿ ಆಯ್ತು. ಈಗ ಪ್ರಭುಪಾದರು ಗಂಟೆ ಬಾರಿಸಿ ನೋಡೋಣ ಅಂತ ಹೇಳ್ತಾರೆ. ಯಾರೋ ಒಬ್ಬ ಭಕ್ತ ಗಂಟೆಯನ್ನು ಮತ್ತೆ ಮತ್ತೆ ಬಾರಿಸತೊಡಗಿದೆ. ಇಲ್ಲ ಇದು ಸರಿಯಾಗಿಲ್ಲ ಅಂತ ಹೇಳ್ತಾರೆ ಪ್ರಭುಪಾದರು. ರಂಧ್ರವಿರುವ ಮರದ ಪಟ್ಟಿಯನ್ನು ಬಳಸುವ ವಿಚಾರವನ್ನು ಗುಣವರ್ಣವ ಪ್ರಭುಪಾದರಿಗೆ ಹೇಳ್ತಾನೆ. ಪರವಾಗಿಲ್ಲ, ಇದು ಒಳ್ಳೆಯ ಉಪಾಯ ಎಂದ್ರು. ಪ್ರಭುಪಾದರು ಮರದ ಪಟ್ಟಿ ಬಳಕೆ ಬಂತು. ಆಮೇಲೆ ಆ ರಂಧ್ರಕ್ಕೆ ಗ್ರೀಸ್ ಹಾಕ್ತಾರೆ. ಹಗ್ಗ ಸುಲಭವಾಗಿ ಚಲಿಸುವುದಕ್ಕೆ ಗುಣವರ್ಣ ಅವರು ಏರ್ಪಾಡು ಮಾಡ್ತಾರೆ. ಆಮೇಲೆ ಈ ವ್ಯವಸ್ಥೆ ಸ್ವಲ್ಪ ದಿನ ಚೆನ್ನಾಗಿ ಕೆಲಸ ಮಾಡ್ತದೆ. ಆದರೆ ಆಮೇಲೆ ಯಥಾ ಪ್ರಕಾರ ಹಗ್ಗ ಹರಿದು ಹೋಗ್ತದೆ. ಪ್ರಭುಪಾದರು ತಮ್ಮ ಬೆಳಗಿನ ಹವಾ ಸೇವನೆಯಲ್ಲಿ ದೇವಾಲಯದ ನಿರ್ವಹಣೆಗೆ ಸಂಬಂಧಪಟ್ಟಂತ ಅನೇಕ ವಿಷಯಗಳನ್ನು ಅವರು ಮಾತನಾಡ್ತಾ ಇರ್ತಾರೆ. ಭಕ್ತರು ಮೋಸ ಹೋಗದಂತೆ ಅವರು ನೋಡಿಕೊಳ್ಬೇಕು ಅಂತ ಹೇಳ್ತಾರೆ. ಹೇಗೆ ಹಣ ಉಳಿಸುವುದು, ಹೇಗೆ ಹಣ ಸಂಗ್ರಹಿಸುವುದು, ಹೇಗೆ ದೇವಾಲಯವನ್ನು ಶುಚಿಯಾಗಿಡುವುದು, ಮೊದಲಾದ ಸಂಗತಿಗಳ ಕುರಿತು ಪ್ರಭುಪಾದರು ಯಾವಾಗ್ಲೂ ಮಾತನಾಡ್ತಾ ಇರ್ತಾರೆ. ಇಂತಹ ಮಾತುಗಳನ್ನು ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಅವರು ನೇರವಾಗಿ ಹೇಳ್ತಿದ್ರು. ಈ ಮಾತುಗಳಲ್ಲಿ ಸ್ವಲ್ಪ ನಿಷ್ಠುರತೆಯೂ ಕೂಡ ಇತ್ತು. ಹೀಗಾಗಿ ಬೆಳಗಿನ ಹವಾ ಸೇವನೆಯ ಸಮಯ ಕೆಲವೊಮ್ಮೆ ತೀರಾ ಗಂಭೀರವಾಗಿ ಬಿಡ್ತಿತ್ತು. ಒಂದು ಬೆಳಿಗ್ಗೆ ಗುಣವರ್ಣವ ಪ್ರಭುಪಾದರನ್ನು ಹೊಸ ಪುಸ್ತಕ ಪ್ರದರ್ಶನ ನೋಡ್ಲಿಕ್ಕೆ ಅಂತ ಹೇಳಿ ಆಹ್ವಾನಿಸ್ತಾರೆ. ಪ್ರಭುಪಾದರನ್ನು ಸಂತೋಷಪಡಿಸಬೇಕು ಎಂಬ ಪ್ರಾಮಾಣಿಕ ಉದ್ದೇಶದಿಂದಲೇ ದೇವಾಲಯದ ಒಳಗೆ ಪ್ರವೇಶದ್ವಾರದ ಬಳಿ ಶಿಷ್ಯರು ಆ ಪ್ರದರ್ಶನವನ್ನು ಏರ್ಪಡಿಸಿದ್ರು. ಒಳಗೆ ದೀಪ ವ್ಯವಸ್ಥೆ ಇದ್ದ ಪುಸ್ತಕ ಕಪಾಟುಗಳು, ಕನ್ನಡಿ ಗಾಜಿನ ಒಂದು ಪ್ರದರ್ಶನ ಕಪಾಟು, ಪುಸ್ತಕ ಖರೀದಿಗಾಗಿ ಒಂದು ಕೌಂಟರ್ ವ್ಯವಸ್ಥೆ. ಈ ಪುಸ್ತಕ ಪ್ರದರ್ಶನವನ್ನು ತೋರಿಸುವುದು ದೇವಾಲಯದ ವ್ಯವಸ್ಥಾಪಕನಿಗೆ ಒಂದು ಹೆಮ್ಮೆಯ ಸಂಗತಿ ಆಯಿತು. ದೀಪಗಳು ಬೆಳಗಿದವು. ಶ್ರೀಲ ಪ್ರಭುಪಾದರು ಅಲ್ಲಿ ಗ್ರಂಥಗಳನ್ನು ಅಚ್ಚುಕಟ್ಟಾಗಿ ಜೋಡಣೆ ಮಾಡಿದ್ದಾರೆ. ಬೃಂದಾವನದ GBC ಕಾರ್ಯದರ್ಶಿ ಗೋಪಾಲಕೃಷ್ಣ ಕೂಡ ಅಲ್ಲೇ ಇದ್ರು. ಈಗ ದೇವಾಲಯ ನಿಜಕ್ಕೂ ಚೆನ್ನಾಗಿ ನಡೀತದೆ, ಎಲ್ಲಾ ಚಟುವಟಿಕೆ ಸಲೀಸಾಗಿ ಸಾಗ್ತದೆ ಎಂದು ಅವರು ಪ್ರಭುಪಾದರಿಗೆ ಹೇಳ್ತಾರೆ. ಪುಸ್ತಕ ಪ್ರದರ್ಶನದ ವಿವರಗಳನ್ನು ವ್ಯವಸ್ಥಾ ಸ್ವರೂಪವನ್ನು ಗೋಪಾಲಕೃಷ್ಣ, ಅಕ್ಷಯಾನಂದ ಸ್ವಾಮಿ, ಗುಣವರ್ಣವ ಮೊದಲಾದವರೆಲ್ಲ ಪ್ರಭುಪಾದರಿಗೆ ಹೇಳ್ತಿದ್ರು. ಶ್ರೀಲ ಪ್ರಭುಪಾದರು ಮೌನವಾಗಿ ಎಲ್ಲವನ್ನು ಕೇಳಿಕೊಂಡು ಅನಂತರ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಎಲ್ಲ ಚೆನ್ನಾಗಿದೆ ಅಂತ ನೀವು ಹೇಳ್ತೀರಲ್ಲ, ಏನು ಚೆನ್ನಾಗಿರುವುದು? ಸ್ವಲ್ಪ ಮೇಲೆ ನೋಡಿ. ಪ್ರಭುಪಾದರು ತಮ್ಮ ಕೋಲನ್ನು ನೆಲಕ್ಕೆ ಬಡಿದು ಆಮೇಲೆ ಮೇಲೆತ್ತಿ ತೋರಿಸಿ ತಮ್ಮ ಮಾತನ್ನು ಹೇಳ್ತಾರೆ. ಚಾವಣಿಯಲ್ಲಿರುವ ಹಕ್ಕಿಗೂಡನ್ನು ತೋರಿಸಲು 6,000 ಮೈಲಿ ಪ್ರಯಾಣ ಮಾಡಿ ನಾನು ಇಲ್ಲಿಗೆ ಬರ್ಬೇಕಾ? ಸೇರಿದ ಭಕ್ತರೆಲ್ಲ ತಲೆ ಎತ್ತಿ ನೋಡ್ತಾರೆ. ಮೇಲೆ ದೊಡ್ಡದೊಂದು ಹಕ್ಕಿಯ ಗೂಡು. ಈವರೆಗೂ ಯಾರೊಬ್ಬರು ಕೂಡ ಹಕ್ಕಿ ಅಲ್ಲಿ ಗೂಡು ಕಟ್ಟಿದ್ದನ್ನು ಅವರು ಗಮನಿಸಿರ್ಲಿಲ್ಲ. ಶ್ರೀಲ ಪ್ರಭುಪಾದರು ತಮ್ಮ ಪತ್ರಗಳಲ್ಲಿ ಮತ್ತೆ ಪುಸ್ತಕಗಳಲ್ಲಿ ಒಂದು ಮಾತು ಮತ್ತೆ ಮತ್ತೆ ಹೇಳ್ತಾರೆ. ಶಿಷ್ಯರ ತಪ್ಪುಗಳನ್ನು ಬಹಿರಂಗಪಡಿಸುವುದು ಗುರುವಿನ ಒಂದು ಕರ್ತವ್ಯ ಅಂತ ಹೇಳಿ. ತಪ್ಪು ಎಷ್ಟೇ ಗುಣಮಟ್ಟದ್ದಾಗಿರ್ಲಿ ಅದನ್ನು ಶಿಷ್ಯರಿಗೆ ತೋರಿಸಲೇಬೇಕು. ಸಾಮಾನ್ಯವಾಗಿ ಅರ್ಹರಾದ ಶಿಷ್ಯರು ತಮ್ಮನ್ನು ಆಧ್ಯಾತ್ಮ ಜ್ಞಾನದಿಂದ ವಂಚಿತರಾದವರೆಂದು ತಮ್ಮ ಗುರುವಿನ ಮುಂದೆ ತಾವು ಮೂರ್ಖರು ಅಂತ ಹೇಳಿ ಭಾವಿಸ್ತಾರೆ. ಆದುದರಿಂದ ಗುರು ಮಾಡುವ ಟೀಕೆಯು ಶಿಷ್ಯನಿಗೆ ಗುರು ತೋರಿಸುವ ದಯೆ ಎಂಬುದಾಗಿ ಅವರು ತಿಳಿಯುತ್ತಾರೆ. ಒಂದು ದಿನ ಶ್ರೀಲ ಪ್ರಭುಪಾದರು
ಆ ದೇವಾಲಯದ ವ್ಯವಸ್ಥಾಪಕರು ಯಾರಿದ್ದಾರೋ ಅವರೊಟ್ಟಿಗೆ ಒಂದು ಸಭೆಯನ್ನು ಮಾಡ್ತಾರೆ. ಪ್ರಭುಪಾದರಿಗೆ ವಾಸ್ತವವಾಗಿ ಅನ್ವಯಿಸಬಹುದಾದ ವಿಚಾರಗಳು ಬೇಕಾಗಿತ್ತೇ ವಿನಃ ಕೇವಲ ಅವರು ಭಾವವೇಷದ ನುಡಿಗಳಿಗೋಸ್ಕರ ಅಲ್ಲ. ಆ ವೃಂದಾವನದ ಮತ್ತು ಮುಂಬಯಿಯ ದೇವಾಲಯಗಳ ನಿರ್ಮಾಣ ಇನ್ನೂ ಪ್ರಾರಂಭದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಹಣವನ್ನಲ್ಲಿ ಖರ್ಚು ಮಾಡ್ತದೆ ಎಂದು ಇದು ಪ್ರಭುಪಾದರ ಆಕ್ಷೇಪಣೆ. ನೀವು ಇಲ್ಲಿ ಹಣದೊಂದು ಮಾಡ್ತಾ ಇದ್ದೀರಿ, ಸುರಭಿ ಅಲ್ಲಿ ಹಣದೊಂದು ಮಾಡ್ತಾ ಇದ್ದಾರೆ. ಇದನ್ನು ತಡೆಗಟ್ಟುವ ಉಪಾಯ ಏನು ಮಾಡ್ತೀರಿ? ಇದಕ್ಕೆ ಏನು ಉತ್ತರಿಸುವುದು ಯಾರಿಗೂ ಗೊತ್ತಾಗ್ಲಿಲ್ಲ. ದೀರ್ಘವಾದ ಮೌನದ ನಂತರ ಅಕ್ಷಯಾನಂದ ಹೇಳ್ತಾರೆ, ನಾವು ಕೃಷ್ಣ ಪ್ರಜ್ಞೆಯನ್ನು ಆಶ್ರಯಿಸುತ್ತೇವೆ ಅಂತೇಳಿ. ಪ್ರಭುಪಾದರು ಇದು ಕೆಲಸಕ್ಕೆ ಬಾರದ ಸಲಹೆ. ಪ್ರಭುಪಾದರು ಸಿಡಿಲಿನಂತೆ ಏನಾದ್ರೂ ನುಡಿತಾರೆ ಒಮ್ಮೆಲೆ ಪಟಕ್ ಅಂತೇಳಿ ಎಂಬುದನ್ನು ಅಕ್ಷಯಾನಂದ ಸ್ವಾಮಿ ನಿರೀಕ್ಷಿಸಿದ್ರು. ಅಷ್ಟಾಗಿಯೇ ಅವರು ಶ್ರೀಲ ಪ್ರಭುಪಾದರೊಂದಿಗೆ ಇರ್ಲಿಕ್ಕೆ ಬಯಸ್ತಾರೆ. ಒಂದು ಮುಂಜಾನೆ ಅವಸೇವನೆಗೆ ಹೋಗಿದ್ದಾಗ ಪ್ರಭುಪಾದರು ವೃಂದಾವನದ ಬೇಸಿಗೆ ಮತ್ತೆ ಚಳಿಗಾಲ ಎರಡೂ ಕಷ್ಟ ಅಂತ ಹೇಳ್ತಾರೆ. ಚಳಿಗಾಲದಲ್ಲಿ ಕೆಲವು ಬಾರಿ ಮಳೆ ಬಾರಿ ಬರ್ತದೆ. ಅಕ್ಷಯಾನಂದ ಆದ್ರೆ ಪ್ರಭುಪಾದ್ರೆ ಬೇಕಾದ್ರೆ ಅಮೇಧ್ಯ ಮೂತ್ರ ಮಳೆಯಲ್ಲಿ ಸುರಿಯಲಿ, ಕೀವು ರಕ್ತ ಆಕಾಶದಿಂದ ಬೀಳಲಿ, ಬೇಕಾದ್ರೆ ನಾವು ಮಾತ್ರ ವೃಂದಾವನವನ್ನು ಬಿಡುವುದಿಲ್ಲ ಅಂತ ಹೇಳ್ತಾರೆ. ಆಗ ಶ್ರೀಲ ಪ್ರಭುಪಾದರು ವ್ಯಂಗ್ಯವಾಗಿ ನಕ್ಕು ಹೇಳ್ತಾರೆ, ಓ ಆಕಾಶದಿಂದ ಇವೆಲ್ಲ ಸುರಿಬೇಕಾ ಎಂಬುದು ನಿಮ್ಮ ಆಸೆಯ? ಪ್ರಭುಪಾದರ ಮಾತು ಕೇಳಿ ಶಿಷ್ಯರೆಲ್ಲ ನಗಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದು ಸರಿ ಅಕ್ಷಯಾನಂದ ಸ್ವಾಮಿ ಕೇಳ್ತಾರೆ, ಶಾಸ್ತ್ರದಲ್ಲಿ ಹೀಗೆ ಹೇಳಿದೆ, 1 ಸಲ ಮಲ ವಿಸರ್ಜನೆ ಮಾಡುವವನು ಯೋಗಿ, 2 ಸಲ ಮಾಡುವವನು ಭೋಗಿ, 3 ಸಲ ಮಾಡುವವನು ರೋಗಿ. ಇದು ನಿಜವೇ? ಪ್ರಭುಪಾದರು ನುಡಿಯುತ್ತಲೇ ಉತ್ತರಿಸ್ತಾರೆ, ನಿಜ. ಆದರೆ ನೀವು ಒಂದೇ ಸಲ ಮಲ ವಿಸರ್ಜನೆ ಮಾಡುವುದಕ್ಕೆ ಯತ್ನಿಸಬೇಡಿ. ಅಕ್ಷಯಾನಂದ ಅಚ್ಚ ಅಂತ ಹೇಳ್ತಾರೆ. ಶ್ರೀಲ ಪ್ರಭುಪಾದರು ನಗುತ್ತಾ ನುಡಿದ್ರು, 1 ಸಲ ಮಾತ್ರ ಬಹಿರ್ದೇಶಕ್ಕೆ ಹೋದ್ರೆ ನೀವು ಯೋಗಿಯಾಗಿ ಬಿಡುತ್ತೀರೇನೋ? ಹರಿಸೌರಿ ತಮ್ಮ ಗುರುವಿನ ವೈಯಕ್ತಿಕ ಸೇವೆಯನ್ನು ಮಾಡುವ ಅವಕಾಶವನ್ನು ಸಂಪಾದಿಸಿದ್ರು. ಒಂದು ದಿನ ಬೃಂದಾವನದಲ್ಲಿ ತಮ್ಮನ್ನು ಬಂದು ಕಾಣುವಂತೆ ಹರಿಸೌರಿಗೆ ಹೇಳಿ ಕಳಿಸ್ತಾರೆ. ಒಂದು ಗಂಭೀರವಾದ ಸಂಗತಿಯ ಕಡೆ ಹರಿಸೌರಿಯವರ ಗಮನ ಅಲ್ಲಿ ಸೆಳೆಯುವುದು ಪ್ರಭುಪಾದರ ಉದ್ದೇಶವಾಗಿತ್ತು. ಒಮ್ಮೆ ದೇವಾಲಯದಲ್ಲಿ ದೇವರ ಮುಂದೆ ನಿಂತು ಒಬ್ಬ ವೃದ್ಧ ವ್ಯಕ್ತಿಯು ಆಹಾರ ಸೇವಿಸುತ್ತಿದ್ದಾಗ ಹಾಗೆ ದೇವರ ಮುಂದೆ ತಿನ್ನಬಾರದೆಂದು ಅವರು ಹೇಳಿದ್ರು. ವೃದ್ಧರಿಗೆ ಇದರಿಂದ ತುಂಬಾ ಬೇಸರ ಆಯಿತು. ಒಬ್ಬ ಬಂಗಾಳಿ ಯುವಕ ವೃದ್ಧರ ಪರವಾಗಿ ಮಾತನಾಡಿದ. ದೇವಾಲಯದಲ್ಲಿ ಯಾರನ್ನಾದ್ರೂ ಹೀಗೆ ಟೀಕಿಸುವುದಕ್ಕೆ ನಿಮ್ಗೆ ಯಾವ ಅಧಿಕಾರ ಸಹ ಇಲ್ಲ ಎಂದು ಆತ ಹರಿಸೌರಿಯವರ ಮೇಲೆ ರೇಗಿ ಕೂಗಾಡಿದ. ಹರಿಸೌರಿಯವರ ಮಾತನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ಸಮಾಧಾನವಾಗಿಯೇ ಇದ್ರು. ಆದರೆ ಬಂಗಾಳಿ ಯುವಕ ಸುಮ್ಮನಾಗ್ಲಿಲ್ಲ. ದೇವಾಲಯದಿಂದಲೇ ನಿಮ್ಮನ್ನು ಓಡಿಸ್ತೇನೆ, ನಿನ್ನ ಜುಟ್ಟು ಕತ್ತರಿಸಿ ಹಾಕ್ತೇನೆ ಎಂದೆಲ್ಲ ಆತ ಕೂಗಾಡುತ್ತಿದ್ದ. ಕೊನೆಗೆ ಹರಿಸೌರಿ ಆ ಯುವಕನ ತೋಳು ಹಿಡಿದು ತಿರುವಿ ಚೌಕಿದಾರನನ್ನು ಕರೆದು ಆತನನ್ನು ಹೊರಗೆ ಕಳಿಸುವಂತೆ ಹೇಳಿದ್ರು. ಶ್ರೀಲ ಪ್ರಭುಪಾದರಿಗೆ ವಿಷಯ ಗೊತ್ತಾಗ್ತದೆ. ಅವರು ತಕ್ಷಣವೇ ಹರಿಸೌರಿಗೆ ಹೇಳಿ ಕಳಿಸಿದ್ರು. ಪ್ರಭುಪಾದರ ಬಳಿಗೆ ಹೋಗುವಾಗ ಹರಿಸೌರಿ ಯೋಚಿಸ್ತಿದ್ರು, ಎಷ್ಟು ಅಮಂಗಳಕರ ಇದು. ಈ ನನ್ನ ಗುರುವು ಮೊಟ್ಟ ಮೊದಲು ನಂಗೆ ಹೇಳಿ ಕಳಿಸ್ತಾ ಇದ್ದಾರೆ, ಆದ್ರೆ ಹೇಳಿ ಕಳಿಸಿರುವುದು ಒಂದು ದುರಾದೃಷ್ಟ ಘಟನೆಯ ವಿಚಾರಣೆಯ ಬಗ್ಗೆ. ಪ್ರಭುಪಾದ ಹರಿಸೌರಿಯವರಿಗೆ ತಕ್ಷಣವೇ ಚೀಮಾರಿ ಹಾಕ್ಲಿಲ್ಲ. ಏನಾಯ್ತು ವಿವರಿಸಿ ಅಂತ ಕೇಳಿದ್ರು. ಹರಿಸೌರಿ ಸದಾವಕಾಶವನ್ನು ಬಳಸಿಕೊಂಡು ಇಡೀ ಕಥೆಯನ್ನು ಅವರ ಮುಂದೆ ನಿರೂಪಿಸಿದ್ರು. ವೃದ್ಧರಿಗೆ ನೀವು ದೇವಾಲಯದ ಮುಖ್ಯಾಧಿಕಾರಿಗಳೊಂದಿಗೆ ಮಾತನಾಡ್ತಾ ಇದ್ದೀರಿ ಎಂದು ಹೇಳಿದ ಬಗ್ಗೆ ಪ್ರಸ್ತಾಪಿಸಿದಾಗ ಶ್ರೀಲ ಪ್ರಭುಪಾದರು ನಡುವೆಯೇ ಮಾತನಾಡ್ತಾರೆ. ಹಾ, ದೇವಾಲಯದ ಮುಖ್ಯಾಧಿಕಾರಿ ಅಂದ್ರೆ ಸೇನೆಯ ಮುಖ್ಯಾಧಿಕಾರಿ ಅಲ್ಲ. ದೇವರ ಮುಂದೆ ಪ್ರಸಾದವನ್ನು ಸ್ವೀಕರಿಸಬಾರದು ಎಂದು ನಿಮಗೆ ಹೇಳಿದವರು ಯಾರು? ಎಲ್ಲಿ ಹೇಳಿದ್ದಾರೆ? ಎಲ್ಲಿ ಎಂಬುದು ಹರಿಸೌರಿಯವರಿಗೆ ನೆನಪಾಗ್ಲಿಲ್ಲ. ಆದ್ರಿಂದ ಅವರಿಗೆ ವಿಪರೀತ ಮುಜುಗರ ಆಗ್ತದೆ. ನಿಮ್ಮ ಯಾವುದೋ ಒಂದು ಪುಸ್ತಕದಲ್ಲಿ ಹಾಗೆ ಓದಿದ ನೆನಪು ಅಂತ ಮೆಲ್ಲಗೆ ಹೇಳ್ತಾರೆ. ಹಾ, ಹಾಗಾದ್ರೆ ಪ್ರಭುಪಾದ ಹರಿಸೌರಿಯವರನ್ನು ನಿಟ್ಟಿಸಿ ನೋಡ್ತಾರೆ. ಆಮೇಲೆ ತಮ್ಮ ಶಿಷ್ಯನ ಅಜ್ಞಾನದಿಂದ ಆದ ತಪ್ಪನ್ನು ಅವರು ಅರ್ಥ ಮಾಡಿಕೊಳ್ತಾರೆ. ಹರಿಸೌರಿಯವರಿಗೆ ಭಾರತದ ಜೀವನದ ಪರಿಚಯ ಇರಲಿಲ್ಲ. ಆದುದರಿಂದ ತಾವು ಹೇಳಿದ ಮಾತು ಏನು ಪರಿಣಾಮ ಮಾಡಬಹುದು ಎಂಬುದು ಅವರಿಗೆ ಗೊತ್ತಾಗಿರ್ಲಿಲ್ಲ. ಇದು ಇಸ್ಕಾನ್ ಭಕ್ತರಿಗೂ ಬೃಂದಾವನದ ವಾಸಿಗಳಿಗೂ ಸೂಕ್ಷ್ಮವಾದ ಸಂಬಂಧ ಇತ್ತು. ಅದನ್ನು ಅರ್ಥ ಮಾಡಿಕೊಂಡು ಬಂಗಾಳಿ ಯುವಕನ ಬೈಗುಳವನ್ನು ಅವರು ಸಹಿಸಿಕೊಳ್ಬಹುದಾಗಿತ್ತು. ಅವರದು ಅಜ್ಞಾನದಿಂದ ಒಂದು ತಪ್ಪು ಅಂದ್ರೆ ಅದು ಗೊತ್ತಾದದ್ದು ಆಗಿರ್ಲಿ ಗೊತ್ತಿಲ್ಲದೇ ಆಗಿರ್ಲಿ ತಪ್ಪೇ. ಪ್ರಭುಪಾದರು ನೋಡಿದ್ರು, ಇದು ದೊಡ್ಡ ತಪ್ಪು. ಆತ ಹೋಗಿ ಊರಿನವರಿಗೆಲ್ಲ ಹೇಳ್ತಾನೆ, ಪಾಶ್ಚಾತ್ಯನೊಬ್ಬ ನನ್ನನ್ನು ದೇವಾಲಯದಿಂದ ಹೊರಗೆ ಓಡಿಸುವುದ ಎನ್ನುತ್ತಾನೆ. ಇದರಿಂದ ತುಂಬಾ ದುಷ್ಪರಿಣಾಮ ಆಗ್ತದೆ. ಈಗ ನೀವು ಹೋಗಿ ಆ ಹುಡುಗ ಇಲ್ಲಿದ್ದಾನೆ ಪತ್ತೆ ಮಾಡಿ ಅವರನ್ನು ಇಲ್ಲಿಗೆ ಕರೆದುಕೊಂಡು ಬನ್ನಿ ಅಂತ ಹೇಳ್ತಾರೆ. ಬಂಗಾಳಿ ಯುವಕ ಮಥುರದ ಯಾವುದೋ ಒಂದು ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದರಂತೆ. ಇಡೀ ದಿನ ಅವನಿಗಾಗಿ ಹರಿಸೌರಿ ಮಥುರದಲ್ಲಿ ಅಳ್ದದ್ದು ಅಳ್ದದೆ.
ಕೊನೆಗೆ ಆ ಬಂಗಾಳಿ ಯುವಕ ಮಾತ್ರ ಸಿಗ್ಲೇ ಇಲ್ಲ. ನಿರಾಶೆಯಿಂದ ಹರಿಸೌರಿ ದೇವಾಲಯಕ್ಕೆ ಹಿಂದಿರುಗಿದಾಗ ಭಕ್ತನೊಬ್ಬ ಬಂದು ಪ್ರಭುಪಾದರನ್ನು ತಕ್ಷಣ ನೋಡಬೇಕಂತೆ, ಬನ್ನಿ ಎಂದು ಹೇಳಿದ. ಓ, ಈಗ ಪ್ರಭುಪಾದರು ನಿಜಕ್ಕೂ ಕೋಪಗೊಂಡಿರ್ತಾರೆ ಎನ್ನುತ್ತಾ ಹರಿಸೌರಿ ಪ್ರಭುಪಾದರ ಕೋಣೆಗೆ ಬಂದ್ರು. ಕೋಣೆಯ ತುಂಬಾ ಅತಿಥಿಗಳು ಇದ್ರು. ಪ್ರಭುಪಾದರು ಹೇಳ್ತಾರೆ, ಈ ತರುಣ ಮತ್ತೆ ಬಂದಿದ್ದಾರೆ ಅಂತ ಹೇಳಿ. ಹರಿಸೌರಿ ಸುತ್ತಲೂ ನೋಡಿದಾಗ ಬಂಗಾಳಿ ಯುವಕ ಕಾಣಿಸ್ತಾ. ಆತ ನಗುತ್ತಾ ಹರೇ ಕೃಷ್ಣ ಅಂತೇಳಿ ಉದ್ಗರಿಸಿದ. ಇಬ್ಬರು ಪರಸ್ಪರ ಆಲಂಗಿಸಿಕೊಂಡ್ರು, ಸಮಯ ಅರ್ಚನೆ ಮಾಡಿಕೊಂಡ್ರು. ಪ್ರಭುಪಾದರು ಹರಿಸೌರಿಯೊಂದಿಗೆ ನೆಲದ ಮೇಲಿದ್ದ ಒಂದು ಹಣ್ಣಿನ ಬುಟ್ಟಿಯನ್ನು ತೋರಿಸ್ತಾ, ಈಗ ನೀವು ಈ ಹಣ್ಣನ್ನು ಆತನಿಗೆ ಕೊಡಿ ಅಂತ ಕೇಳ್ತಾರೆ. ಅದಾದ ಮೇಲೆ ಇಬ್ಬರನ್ನು ಹೊರಗೆ ಕಳುಹಿಸಿ ಉಳಿದವರಿಗಾಗಿ ತಮ್ಮ ಬೋಧನೆಯನ್ನು ಮುಂದುವರಿಸ್ತಾರೆ. ಹೀಗೆ ಕೆಟ್ಟು ಹೋಗಿದ್ದ ಸಂಬಂಧ ಮತ್ತೆ ಸ್ಥಾಪಿತ ಆಗ್ತದೆ. ಅದಕ್ಕೆ ಕಾರಣ ಮತ್ತೆ ಪ್ರಭುಪಾದರು ಮಾತ್ರ. ಅವರು ಆ ತರುಣನ ಹೃದಯವನ್ನೇ ಪರಿವರ್ತಿಸಿದ್ರು. ಜ್ವಾಲಾಮುಖಿಯಾಗಬೇಕಾಗಿದ್ದ ಒಂದು ಘಟನೆಯನ್ನು ಅವರು ತನ್ನಗೆ ಮಾಡಿದ್ರು. ವೃಂದಾವನದಲ್ಲಿ ಪ್ರಭುಪಾದರ ಟೀಕೆಯಿಂದ ಲಾಭ ಪಡೆದ ಇನ್ನೊಬ್ಬ ವ್ಯಕ್ತಿ ಯಾರು? ಅವರ ಮಹಿಳಾ ಶಿಷ್ಯರಲ್ಲಿ ಒಬ್ಬಳಾದ ದೈವಿ ಶಕ್ತಿ. ಪ್ರಭುಪಾದರ ವಸತಿಯನ್ನು ಶುಚಿಗೊಳಿಸುವ ಜವಾಬ್ದಾರಿ ಅವನಿಗೆ ಕೊಟ್ಟಿದ್ರು. ಆಕೆ ಮೇಲ್ವಿಚಾರಿಕೆ ಕೂಡ. ಉಳಿದವರು ಆಕೆಗೆ ಸಹಾಯ ಮಾಡ್ತಿದ್ರು. ಒಮ್ಮೆ ಕಿಟಕಿಯ ಗಾಜನ್ನು ಸರಿಯಾಗಿ ಒರೆಸದಿರುವುದನ್ನು ಗಮನಿಸಿ ಪ್ರಭುಪಾದರು ಶುಚೀಕರಣದ ಜವಾಬ್ದಾರಿ ಯಾರದು ಅಂತ ಕೇಳ್ತಾರೆ. ಆಗ ಸೇವಕ ದೈವಿ ಶಕ್ತಿಯವರದು ಅಂತ ಹೇಳಿ ಉತ್ತರ ಕೊಡ್ತಾರೆ. ಓಹೋ, ಆಕೆ ಒಬ್ಬಳೇ ಎಲ್ಲ ಮಾಡ್ಬೇಕಾ ಅಲ್ಲವೇ ಅಂತ ಪ್ರಭುಪಾದರು ವ್ಯಂಗ್ಯವಾಗಿ ಹೇಳ್ತಾರೆ. ನೇರವಾಗಿ ಬೈಯುವುದಕ್ಕೆ ಇಂತ ಇದು ಹೆಚ್ಚು ಕಟುವಾದ ವಿಮರ್ಶೆ. ಆದರೆ ದೈವಿ ಶಕ್ತಿ ಅದನ್ನು ಸರಿಯಾದ ಅರ್ಥದಲ್ಲಿ ತೆಗೆದುಕೊಂಡ್ರು. ಸೇವಾ ಕಾರ್ಯದಲ್ಲಿ ತಾವು ಇನ್ನೂ ಹೆಚ್ಚು ಮುತುವರ್ಜಿ ವಹಿಸಿ ಕೆಲಸ ಮಾಡಬೇಕೆಂದು ಅವರು ತಿಳಿದುಕೊಳ್ತಾರೆ. ದೇವಮೂರ್ತಿಗಳಿಗೆ ನೈವೇದ್ಯ ತಯಾರಿಸುವುದು ಕಿಶೋರಿ ದೇವಿ ದಾಸಿ ಅವರ ಹೊಣೆಗಾರಿಕೆ. ಅದು ಆಕೆಯ ಕಾರ್ಯಭಾರದ ಬಗ್ಗೆ ಒಮ್ಮೆ ಶ್ರೀಲ ಪ್ರಭುಪಾದರು ವಿವರಣೆಯನ್ನು ಕೂಡ ನೀಡ್ತಾರೆ. ಆಮೇಲೆ ಕೃಷ್ಣನಿಗೆ ನೈವೇದ್ಯ ತಯಾರಿಸುವಾಗ ಒಳ್ಳೆಯ ಜೀರ್ಣ ಶಕ್ತಿಯುಳ್ಳ ಒಬ್ಬ ಯುವಕನಿಗೆ ತಯಾರಿಸುವಂತಹ ಆಹಾರವನ್ನು ತಯಾರಿಸಬೇಕು ಅಂತೇಳಿ ಸಲಹೆ ನೀಡಿದ್ದಾರೆ. ಕೃಷ್ಣನಿಗೆ 10 ಪೂರಿ, 4 ಚಪಾತಿ, ಬೇಕಾದಷ್ಟು ಅನ್ನ, 2 ಸಮೋಸ, 2 ಕಚೋರಿ, 2 ವಡೆ ಇವುಗಳನ್ನು ಸಿದ್ಧಪಡಿಸಬೇಕು. ಸಿಹಿಗಳಲ್ಲಿ ಪ್ರತಿಯೊಂದು 2 ನೈವೇದ್ಯ ಮಾಡುವಾಗ ಪದಾರ್ಥಗಳು ಯಾವಾಗ್ಲೂ ಬಿಸಿ ಬಿಸಿ ಇರಬೇಕು. ಹೀಗೆ ಅಡಿಗೆ ಮಾಡುವುದನ್ನು ನೀನು ಬೇರೆಯವರಿಗೆ ಸಹ ಕಲಿಸ್ಬೇಕು. ಪ್ರತಿಯೊಬ್ಬರಿಗೆ ನಾನು ಹೇಳಿದ್ದನ್ನು ತಿಳಿಸು ಅಂತ ಹೇಳ್ತಾರೆ. ಕಿಶೋರಿ ಪ್ರತಿ ಮಧ್ಯಾಹ್ನ ಶ್ರೀಲ ಪ್ರಭುಪಾದರಿಗೆ ಪುಷ್ಪ ಮಾಲಿಕೆಯನ್ನು ತರ್ತಿದ್ಲು. ಅದು ತನ್ನಗಿರಲಿ ಎಂಬ ಕಾರಣಕ್ಕಾಗಿ ಅವಳು ನೀರನ್ನು ಚಿಮುಕಿಸಿ ತರ್ತಿದ್ಲು. 2 ದಿನ ಪ್ರಭುಪಾದರು ಸುಮ್ಮನೆ ಇದ್ರು. 3ನೇ ದಿನ, ತೆಗೆದುಕೊಂಡು ಹೋಗು ಇದನ್ನು, ಯಾಕೆ ನೀರು ಹಾಕಿ ತರ್ತೀಯಾ, ತುಂಬಾ ಕಿರಿಕಿರಿ ಆಗ್ತದೆ ಅಂತ ಹೇಳ್ತಾರೆ. ವಿಶಾಲ ಎನ್ನುವ ಶಿಷ್ಯರಿಗೆ ಇನ್ನೊಂದು ಅಭ್ಯಾಸ. ಅದನ್ನು ಉಳಿದ ಶಿಷ್ಯರು ತುಂಬಾ ಅತಿ ಅನ್ನುತ್ತಿದ್ರು. ಆತ ಬಾಗಿಲ ಬಳಿ ನಿಂತು ಶ್ರೀಲ ಪ್ರಭುಪಾದ್ರ ಹಾದು ಹೋಗುವಾಗ ಗಟ್ಟಿಯಾಗಿ ಸಂಸ್ಕೃತ ಶ್ಲೋಕಗಳನ್ನು ಹೇಳ್ತಿದ್ರು. ಒಂದು ಬೆಳಿಗ್ಗೆ ಪ್ರಭುಪಾದರು ಸಿಡಿಲಿನ ಮನೋಭಾವದಲ್ಲಿ ಬಾಗಿಲ ಬಳಿ ನುಗ್ಗಿ ಬಂದ್ರು. ಯಥಾ ಪ್ರಕಾರ ವಿಶಾಲ ತಮ್ಮ ಶ್ಲೋಕ ವಾಚನ ಪ್ರಾರಂಭಿಸಿದ್ರು. ತಕ್ಷಣ ಪ್ರಭುಪಾದರು ಗುಡುಗಿದ್ರು. ಏನು, ಹೋಗು, ಏನಾದ್ರೂ ಉಪಯುಕ್ತವಾದ ಕೆಲಸ ಮಾಡು, ಇಲ್ಲಿರುವ ನೀರನ್ನು ಗುಡಿಸಿ ಹಾಕು ಅಂತ ಹೇಳಿ. ಆಗ ಶ್ರೀಲ ಪ್ರಭುಪಾದರು ಪ್ರತಿನಿತ್ಯ ಪಾಕಶಾಲೆಯಿಂದ ತಯಾರಾದ ಆಹಾರದ ಸ್ಯಾಂಪಲ್ ಅನ್ನು ತರಿಸಿ ಗುಣಮಟ್ಟವನ್ನು ಹೇಗೆ ಉತ್ತಮಪಡಿಸಬೇಕು ಎನ್ನುವ ಬಗ್ಗೆ ಸಲಹೆಯನ್ನು ನೀಡ್ತಿದ್ರು. ಪ್ರತಿನಿತ್ಯ ಉಪಹಾರ ಭವನದಿಂದ ನವಯೋಗೇಂದ್ರ ಒಂದು ತಟ್ಟೆಯಲ್ಲಿ ಆಹಾರ ಪದಾರ್ಥಗಳನ್ನು ತರ್ತಿದ್ರು. ಪ್ರಭುಪಾದರು ಪ್ರತಿಯೊಂದು ಪದಾರ್ಥದ ಬಗ್ಗೆ ತಮ್ಮ ಟೀಕೆಗಳನ್ನು ಅವರು ಹೇಳ್ತಿದ್ರು. ಮಾರನೇ ದಿನ ಅಡುಗೆಯವರು ಪ್ರಭುಪಾದರ ಆ ಸಲಹೆ ಸೂಚನೆಗಳನ್ನು ಆಧರಿಸಿ ಆಹಾರ ಪದಾರ್ಥಗಳನ್ನು, ಅದರ ರುಚಿ ಮಟ್ಟವನ್ನು ಹೆಚ್ಚಿಸ್ತಿದ್ರು. ಪ್ರತಿಯೊಂದು ವಿಭಾಗದಲ್ಲಿ ಕೂಡ ಹೀಗೆ ಕಾರಿನಲ್ಲಿ ಹೋಗುವಾಗ ಕೂಡ ಪ್ರಭುಪಾದರು ಕೇಳ್ತಾರೆ, ಸರಿಯಾಗಿ ಎಣ್ಣೆ ಹಾಕ್ತಿದ್ದೀರಾ ತಾನೆ, ಕಾಲಕ್ಕೆ ತಪಾಸಣೆ ನಡೆಸ್ತೀರಾ ತಾನೆ, ವಾಹನಗಳನ್ನು ಸರಿಯಾಗಿ ನೋಡಿಕೊಳ್ತಿದ್ದೀರಲ್ಲ ಅಂತೇಳಿ. ಬೇರೆ ದೇವಾಲಯಗಳು ಮನೆಯ ಆಚೆಗಿನ ಮನೆಗಳು, ಆದರೆ ಬೃಂದಾವನ ಮಾತ್ರ ನಿಜವಾದ ಮನೆ ಎಂಬುದಾಗಿ ಪ್ರಭುಪಾದರು ಹೇಳ್ತಿದ್ರು. ಬೃಂದಾವನದಲ್ಲಿ ಅವರೊಂದಿಗೆ ಇರುವಂತವರು ಪ್ರಭುಪಾದರ ನಿರಂತರ ಪರೀಕ್ಷೆ ಮತ್ತು ತೀಕ್ಷ್ಣ ವಿಮರ್ಶೆಗೆ ಗುರಿಯಾಗಬೇಕಾಗಿತ್ತು. ಮತ್ತು ಅವರು ಕಷ್ಟಪಟ್ಟು ಕೆಲಸ ಮಾಡಬೇಕಾಗಿತ್ತು. ನಿಯಮಬದ್ಧ ಜೀವನವನ್ನು ನಡೆಸಬೇಕಾಗಿತ್ತು. ವಿಶೇಷವಾದ ನಿಯಮಗಳು ಅಂದ್ರೆ ವಿಶೇಷವಾದ ಆಶೀರ್ವಾದಗಳು. ಒಮ್ಮೆ ಭಕ್ತನೊಬ್ಬ ತಾನು ಪಶ್ಚಿಮದಲ್ಲಿ ಒಂದು ಫಾರ್ಮ್ ಅನ್ನು ತೆರಿಬೇಕು, ಆಶ್ರಮದ ಕರ್ತವ್ಯಗಳಿಂದ ತನ್ನನ್ನು ಮುಕ್ತಗೊಳಿಸ್ಬೇಕು ಅಂತ ಪ್ರಭುಪಾದರ ಹತ್ರ ಕೇಳ್ತಾರೆ. 20 ಫಾರ್ಮ್ ಮಾಡುವುದು ಕೂಡ ವೃಂದಾವನದ ವಾಸಕ್ಕಿಂತ ಮುಖ್ಯವಾಗುವುದಿಲ್ಲ ಅಂತ ಹೇಳಿ ಪ್ರಭುಪಾದರು ಹೇಳ್ತಾರೆ. ಕ್ರಮೇಣ ಅಲ್ಲಿರುವವರಿಗೆಲ್ಲ ದೇವಾಲಯದ ಕಷ್ಟಗಳು ಅಮೃತೋಪಮ ಎಂಬುದು ಅಲ್ಲಿ ಗೊತ್ತಾಗ್ತದೆ. ಭಕ್ತಿ ವಿನೋದ ಠಾಕೂರರು ಹೇಳಿರುವಂತೆ, ದೇವರ ಸೇವೆಯಲ್ಲಿ ಕಷ್ಟಗಳು ಬಂದ್ರೆ ಅವು ಸಂತೋಷದ ಗಣಿಗಳು ಅಂತ ಹೇಳಿ ಅದನ್ನು
ನಾನು ಭಾವಿಸ್ತೇನೆ ಅಂತ ಹೇಳಿ ಪ್ರಭುಪಾದರು ಹೇಳ್ತಾರೆ. ಕೃಷ್ಣ ಬಲರಾಮ ಮಂದಿರದ ಪಕ್ಕದಲ್ಲಿ ಒಂದು ಗುರುಕುಲವನ್ನು ನಿರ್ಮಿಸಬೇಕು ಅಂತ ಹೇಳಿ ಪ್ರಭುಪಾದರು ಯೋಚಿಸ್ತಾರೆ. ರಾಧಾಷ್ಟಮಿಯ ದಿನ ಪ್ರಭುಪಾದ್ರೆ ಆ ಕಟ್ಟಡದ ಶಂಕುಸ್ಥಾಪನೆಯನ್ನು ಮಾಡ್ತಾರೆ. ಆ ಕಟ್ಟಡ ಪೂರ್ಣವಾದಾಗ ಜಗತ್ತಿನ ಬೇರೆ ಬೇರೆ ಭಾಗಗಳಿಂದ ಸುಮಾರು 500 ವಿದ್ಯಾರ್ಥಿಗಳು ಇಲ್ಲಿ ವಾಸಿಸುವುದಕ್ಕೆ ಭಕ್ತರು ಅವಕಾಶ ಕಲ್ಪಿಸಬೇಕು ಅಂತ ಪ್ರಭುಪಾದರು ನೋಡಿದ್ರು. ಮೊದಲು ಭವ್ಯವಾದ ದೇವಾಲಯ, ಆಮೇಲೆ ವಸತಿ ಗೃಹ, ಈಗ ಗುರುಕುಲ. ಪ್ರಭುಪಾದರು ಬೃಂದಾವನದಲ್ಲಿ ಕೃಷ್ಣನ ಆಶ್ರಯಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಜನರನ್ನು ಸೆಳೆಯಬೇಕೆಂದು ಯತ್ನಿಸ್ತಿದ್ರು. ಇದಕ್ಕಾಗಿ ಅವರು ಎಂತಹ ತ್ಯಾಗಕ್ಕೂ ಕೂಡ ಸಿದ್ಧರಾಗಿದ್ರು. ತಮಗೆ ಪ್ರಿಯವಾಗಿದ್ದ ಬರವಣಿಗೆ ಕೆಲಸವನ್ನು ಬೇಕಾದ್ರೂ ಬಲಿ ಕೊಡಲು ಅವರು ಸಿದ್ಧರಾಗಿದ್ರು. ತಮ್ಮ ಶಿಷ್ಯರು ಕೂಡ ಈ ರೀತಿಯ ತ್ಯಾಗಕ್ಕೆ ಸಿದ್ಧರಾಗಬೇಕೆಂದು ಪ್ರಭುಪಾದರು ಬಯಸ್ತಿದ್ರು. ಹರೇ ಕೃಷ್ಣ. ಹೇ ಮಂಜುಳಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ರೀಲ ಪ್ರಭುಪಾದರು ಭಾರತಕ್ಕೆ ಹಿಂದಿರುಗಲು ಅನೇಕ ಕಾರಣಗಳಿದ್ದವು. ಅವುಗಳಲ್ಲಿ ಒಂದು ನಿರಂತರ ಪ್ರವಾಸ. ಅದನ್ನು ತಪ್ಪಿಸುವುದು, ಅದರಿಂದಾಗುತ್ತಿದ್ದ ಅನಾನುಕೂಲವನ್ನು ನಿವಾರಿಸುವುದು ತಾವು ಭಾರತಕ್ಕೆ ಬರಲು ಕಾರಣ ಎಂದು ಪ್ರಭುಪಾದರು ಹೇಳಿದ್ದರು. ಆದರೆ ಭಾರತಕ್ಕೆ ಬಂದ ಮೇಲೂ ಅವರಿಗೆ ಒಂದು ಕಡೆ ನಿಲ್ಲಲು ಸಾಧ್ಯವಾಗಲಿಲ್ಲ. ಸ್ವತಃ ಅವರು ಪ್ರವಾಸ ಮಾಡದೆ ಅವರ ಚಳುವಳಿ ಶಕ್ತಿಪೂರ್ಣವೂ ಆರೋಗ್ಯಪೂರ್ಣವೂ ಆಗಿ ಉಳಿಯುವುದು ಸಾಧ್ಯವಿರಲಿಲ್ಲ. ಆದುದರಿಂದ ಪ್ರವಾಸವನ್ನು ಮುಂದುವರಿಸಲು ಏನೇ ಅನನುಕೂಲಗಳು ಒದಗಿದರೂ ಅವರು ಸಿದ್ಧರಾಗಿದ್ದರು. ಶಿಷ್ಯರು ಕೂಡ ಅವರನ್ನು ಪ್ರವಾಸಕ್ಕೆ ಆಹ್ವಾನಿಸುತ್ತಿದ್ದರು. ಆಹ್ವಾನವನ್ನು ಪ್ರಭುಪಾದರು ಒಪ್ಪಿಕೊಂಡರು. ಇತ್ತೀಚೆಗೆ ಪುಷ್ಪಕೃಷ್ಣ ಸ್ವಾಮಿ ದಕ್ಷಿಣ ಆಫ್ರಿಕಕ್ಕೆ ಬರಬೇಕೆಂದು ಪ್ರಭುಪಾದರು ಅದರನ್ನು ಆಹ್ವಾನಿಸಿದ್ದರು. ಆಹ್ವಾನವನ್ನು ಪ್ರಭುಪಾದರು ಒಪ್ಪಿಕೊಂಡರು. ಪುಷ್ಪಕೃಷ್ಣರು ತಕ್ಷಣವೇ 10 ಉತ್ಸವಗಳನ್ನು ಏರ್ಪಡಿಸಿದ್ದರು. ಡರ್ಬನ್ ಮತ್ತು ಜೋಹಾನ್ಸ್ಬರ್ಗ್ಗಳಲ್ಲಿ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಿದ್ದರು. ಒಟ್ಟಾರೆ ಅಕ್ಟೋಬರ್ ತಿಂಗಳಲ್ಲಿ 3 ವಾರಗಳ ದಕ್ಷಿಣ ಆಫ್ರಿಕಾದ ಪ್ರವಾಸ. ಭಕ್ತರು, ವಿಶೇಷವಾಗಿ ಹಿಂದೂಗಳು ವಾಸಿಸುತ್ತಿದ್ದ ಮೌರಿಷಿಯಸ್ ದ್ವೀಪಕ್ಕೆ ಬರಬೇಕೆಂದು ಅಲ್ಲಿನ ಪ್ರಧಾನಿಗಳು ಪ್ರಭುಪಾದರನ್ನು ಕಾಣಬಯಸುತ್ತಾರೆಂದು ಸ್ವಲ್ಪ ಮೇಲೆ ಮಾಡಬೇಕು ಮತ್ತೆ ಕಾಣಬಯಸುತ್ತಾರೆಂದು ತಿಳಿಸಿದರು. ಪ್ರಭುಪಾದರು ಆಹ್ವಾನವನ್ನು ಒಪ್ಪಿಕೊಂಡರು. ಬೃಂದಾವನವನ್ನು ಬಿಟ್ಟು ಡೆಲ್ಲಿ, ಅಹಮದಾಬಾದ್ ಮತ್ತು ಮುಂಬೈಗಳಲ್ಲಿ ಸ್ವಲ್ಪ ಕಾಲ ತಂಗಿ ಆಫ್ರಿಕಾದತ್ತ ಪ್ರಭುಪಾದರು ಪ್ರಯಾಣ ಬೆಳೆಸಿದರು. ಮಾರಿಷಿಯಸ್, ಅಕ್ಟೋಬರ್ 1, 1975. ಈಗ ವ್ಯವಸ್ಥಾಪನೆಯ ಹೊಣೆ ಇರಲಿಲ್ಲ. ಆಸಕ್ತ ಸಮೂಹಕ್ಕೆ ಪ್ರಭುಪಾದರು ಆರಾಮವಾಗಿ ಉಪನ್ಯಾಸ ನೀಡುತ್ತಿದ್ದರು. ಪತ್ರಿಕೆಗಳು ಮತ್ತು ಸರಕಾರಿ ಮಂತ್ರಿಗಳ ಪ್ರತಿಕ್ರಿಯೆ ಚೆನ್ನಾಗಿತ್ತು. ಆದರೆ ಜನಕ್ಕೆ ಆಧ್ಯಾತ್ಮ ಜ್ಞಾನದ ಬಗ್ಗೆ ಪ್ರಾಮಾಣಿಕವಾದ ಆಸಕ್ತಿ ಇಲ್ಲ ಎನ್ನುವುದು ಅವರ ಪ್ರಶ್ನೆಗಳಿಂದ ಪ್ರಕಟವಾಗುತ್ತಿತ್ತು. ಸಸ್ಯಾಹಾರಿ ಆಗುವುದು ಅಗತ್ಯವೇ? 3ನೇ ಕಣ್ಣಿನಲ್ಲಿ ಆತ್ಮವು ಬಂಧಿತವಾಗಿದೆಯೇ? ನೀವು ಶಾಸ್ತ್ರಾಂಧರಾಗಿ ಕಾಣುತ್ತೀರಿ. ನಿಮ್ಮ ತತ್ವಶಾಸ್ತ್ರದಲ್ಲಿ ಸಂದೇಹಗಳೇನಾದರೂ ಇವೆಯೇ? ಇಷ್ಟಾಗಿಯೂ ಜನ ಪ್ರಭುಪಾದರನ್ನು ಗೌರವಾನ್ವಿತವಾಗಿ ನಡೆಸಿಕೊಂಡರು. ಅವರೊಬ್ಬ ಮುಖ್ಯ ನಾಯಕರು ಮತ್ತು ಆಧ್ಯಾತ್ಮ ಸಿದ್ಧರು ಎಂದು ಭಾವಿಸಿದ್ದರು. ಮೌರಿಷಿಯಸ್ನಲ್ಲಿ ಪ್ರಭುಪಾದರು 1 ವಾರ ಉಳಿದಿದ್ದರು. ಹರೇ ಸಾಕಾ ಮಾತಾಜಿ? ಓದಿ ಮಾತಾಜಿ. ಡರ್ಬನ್, ನಾನು ಓದ್ಲಾ? ಒಂದು ನಿಮಿಷ, ಅವರು ಓದಿ ಮಾತಾಜಿ. ಅಕ್ಟೋಬರ್ 5. ದಕ್ಷಿಣ ಆಫ್ರಿಕಾಕ್ಕೆ ಇದು ಪ್ರಭುಪಾದರ ಮೊದಲ ಭೇಟಿ. 2 ವರ್ಷಗಳಿಂದ ಪ್ರಭುಪಾದರ ವೀಸಾಕ್ಕಾಗಿ ಅಲ್ಲಿಯ ಭಕ್ತರು ಪ್ರಯತ್ನಿಸುತ್ತಿದ್ದರು. ಆದರೆ ಪಾಶ್ಚಾತ್ಯ ಮಿಷನರಿಗಳನ್ನು ಒಳಗೆ ಬಿಟ್ಟುಕೊಳ್ಳಲು ಸರ್ಕಾರಕ್ಕೆ ಮನಸ್ಸಿರಲಿಲ್ಲ. ಅಷ್ಟರ ಮೇಲೆ ಕಾರಶಾಹಿ ತಡೆಗಳು. ಆದುದರಿಂದ ವೀಸಾ ದೊರೆಯುವುದಕ್ಕೆ ತಿಂಗಳುಗಳೇ ಬೇಕಾಯಿತು. ಭಕ್ತರು
ಪ್ರಭುಪಾದರ ಕೃತಿಗಳನ್ನು ಸರ್ಕಾರದ ಅಧಿಕಾರಿಗಳಿಗೆ ಕಳುಹಿಸಿ ಅವರ ಪರಿವೀಕ್ಷಣೆಗೆ ಒಳಪಡಿಸಿ ಕೊನೆಗೂ ವೀಸಾ ಪಡೆಯುವಲ್ಲಿ ಸಫಲರಾದರು. 1 ವಾರ ಕಾಲ ಪ್ರತಿ ರಾತ್ರಿ ಕನಿಷ್ಠ 1000 ಮಂದಿ ಇರುತ್ತಿದ್ದ ಸಭೆಗಳನ್ನು ಕುರಿತು ಶ್ರೀಲ ಪ್ರಭುಪಾದರು ಪ್ರವಚನ ನೀಡಿದರು. ಸಭೆಗೆ ಬರುತ್ತಿದ್ದ ಬಹಳಷ್ಟು ಮಂದಿ ಹಿಂದೂಗಳು, ಜೊತೆಗೆ ಬಿಳಿಯರು ಇರುತ್ತಿದ್ದರು. ಡರ್ಬನ್ ವಿಶ್ವವಿದ್ಯಾನಿಲಯದಲ್ಲಿ ಪ್ರಭುಪಾದರು ಉಪನ್ಯಾಸವನ್ನು ನೀಡಿದ ಮೇಲೆ ವೆಸ್ಟ್ವಿಲ್ಲೆ ಎನ್ನುವ ಅಲ್ಲಿಯ ಪ್ರಾಧ್ಯಾಪಕರೊಬ್ಬರು ಪ್ರಭುಪಾದರ ಪ್ರವಚನವನ್ನು ತಿರಸ್ಕರಿಸುವುದಕ್ಕಾಗಿ ಹೀಗೆ ನುಡಿದರು: ಇದರಲ್ಲಿ ಹೊಸದೇನಿದೆ? ಎಲ್ಲ ಹಿಂದೂ ಕಲ್ಪನೆಯೇ. ಆಗ ಶ್ರೀಲ ಪ್ರಭುಪಾದರು ಹೇಗೆ ಕೃಷ್ಣ ಪ್ರಜ್ಞೆಯು ಅಂತಾರಾಷ್ಟ್ರೀಯವಾದದ್ದು, ವೈಜ್ಞಾನಿಕವಾದದ್ದು ಎಂಬುದನ್ನು ಮತ್ತೆ ಮತ್ತೆ ವಿವರಿಸಿದರು. ಆದರೆ ಆ ಮನುಷ್ಯ ಮಾತ್ರ ಒಂದೇ ಒಂದು ಮಾತು ಹೇಳುತ್ತಿದ್ದ: ಇದೆಲ್ಲ ಹಿಂದೂ ಕಲ್ಪನೆಯೇ. ವಿಶ್ವವಿದ್ಯಾನಿಲಯದ ರೆಕ್ಟರ್ ಆಗಿದ್ದ ಡಾಕ್ಟರ್ ಎಸ್ ಬಿ ಅಲಿವಿಯರ್ ಎನ್ನುವವರು ಪ್ರಭುಪಾದರ ವಾದ ಮಂಡನೆ ಮೆಚ್ಚಿಕೊಂಡರು. ಉಪನ್ಯಾಸದ ನಂತರ ಸ್ವಲ್ಪ ಕಾಲ ಅವರೊಂದಿಗೆ ಉಳಿದು ಸಾಕಷ್ಟು ಮಾತನಾಡಿದರು. ಡಾಕ್ಟರ್ ಅಲಿವಿಯರ್ ಹೇಳಿದರು: ನೀವು ಹೇಳಿದ್ದು ತುಂಬಾ ಸರಿ, ಆದರೆ ನಿಮ್ಮ ಮಾತು ಅರ್ಥವಾದದ್ದು ಕೇವಲ ಕೆಲವರಿಗೆ ಮಾತ್ರ. ನಿಮ್ಮ ತತ್ವ ಒಂದು ವೈಜ್ಞಾನಿಕ ಸತ್ಯ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಶ್ರೀಲ ಪ್ರಭುಪಾದರು ಭಾರತಕ್ಕೆ ಹಿಂದಿರುಗಲಿಕ್ಕೆ ಅನೇಕ ಕಾರಣಗಳು ಇದ್ದವು. ಅವುಗಳಲ್ಲಿ ಒಂದು ನಿರಂತರ ಪ್ರವಾಸ, ಮತ್ತೆ ಅದನ್ನು ತಪ್ಪಿಸಬೇಕು. ಅದರಿಂದಾಗಿ ಅವರು ಆಗ್ತಿದ್ದ ಅನುಕೂಲಗಳನ್ನು ನಿವಾರಿಸುವುದು, ಇದು ಭಾರತಕ್ಕೆ ಬರಲು ಒಂದು ಕಾರಣ. ಎಂದು ಪ್ರಭುಪಾದರು ಅಲ್ಲಿ ಹೇಳ್ತಾರೆ. ಆದ್ರೆ ಭಾರತಕ್ಕೆ ಬಂದ ಮೇಲೆ ಅವರಿಗೆ ಒಂದು ಕಡೆ ನಿಲ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ. ಸ್ವತಃ ಅವರು ಪ್ರವಾಸ ಮಾಡದೆ ಅವರ ಚಳುವಳಿ ಶಕ್ತಿಪೂರ್ಣವೂ ಆರೋಗ್ಯಪೂರ್ಣವೂ ಆಗಿ ಉಳಿಯುವುದು ಸಾಧ್ಯವಿರಲಿಲ್ಲ. ಆದುದರಿಂದ ಅವರು ಪ್ರವಾಸವನ್ನು ಮುಂದುವರಿಸಲು ಏನೇ ಅನಾನುಕೂಲಗಳು ಬಂದ್ರೂ ಕೂಡ ಅವರು ಪ್ರವಾಸವನ್ನು ಮಾಡ್ಬೇಕು ಅಂತ ಹೇಳಿ ಅದಕ್ಕೆ ಸಿದ್ಧರಾಗಿದ್ರು. ಶಿಷ್ಯರು ಕೂಡ ಅವರನ್ನು ಪ್ರವಾಸಕ್ಕೆ ಆಹ್ವಾನಿಸ್ತಿದ್ರು. ಆ ಆಹ್ವಾನವನ್ನು ಪ್ರಭುಪಾದರು ಈಗ ದಕ್ಷಿಣ ಆಫ್ರಿಕಾಕ್ಕೆ ಯಾರು ಪುಷ್ಪಕೃಷ್ಣ ಸ್ವಾಮಿ ಅವರು ಬರಬೇಕು ಅಂತ ಹೇಳಿ ಕರೀತಾರೆ ಅವರನ್ನು. ಆ ಕರೆಯೋಳೆಯನ್ನು ಪ್ರಭುಪಾದರು ಒಪ್ಪಿಕೊಳ್ತಾರೆ. ಪುಷ್ಪಕೃಷ್ಣರು ತಕ್ಷಣವೇ 10 ಉತ್ಸಾಹಗಳನ್ನು ಏರ್ಪಡಿಸಿದರು. ಡರ್ಬನ್ ಮತ್ತೆ ಜೋರ್ಡನ್ಬರ್ಗ್ ನಲ್ಲಿ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಿದ್ರು. ಒಟ್ಟಾರೆ ಅಕ್ಟೋಬರ್ ತಿಂಗಳಲ್ಲಿ ಅವರು 3 ವಾರಗಳ ದಕ್ಷಿಣ ಆಫ್ರಿಕಾದ ಪ್ರವಾಸವನ್ನು ಮಾಡ್ತಾರೆ. ಭಕ್ತರು, ವಿಶೇಷವಾಗಿ ಎಲ್ಲರೂ ಹಿಂದೂಗಳು ವಾಸಿಸುತ್ತಿದ್ದ ಮರಿಸಿಸ್ ದ್ವೀಪಕ್ಕೆ ಬರಬೇಕು. ಅಲ್ಲಿನ ಪ್ರಧಾನಿಗಳು ಪ್ರಭುಪಾದರನ್ನು ಕಾಣಬಯಸ್ತಾರೆ ಅಂತ ಹೇಳಿ ತಿಳಿಸ್ತಾರೆ. ಪ್ರಭುಪಾದರ ಆಹ್ವಾನವನ್ನು ಎಲ್ಲರೂ ಒಪ್ಪಿಕೊಳ್ತಾರೆ. ಆಮೇಲೆ ಬೃಂದಾವನವನ್ನು ಬಿಟ್ಟು ಡಿಲ್ಲಿ, ಅಹಮದಾಬಾದ್, ಮುಂಬೈಗಳಲ್ಲಿ ಸ್ವಲ್ಪ ಕಾಲ ತಂಗಿ ಆಫ್ರಿಕಾದತ್ತ ಅವರು ಪ್ರಭುಪಾದರು ಪ್ರಯಾಣವನ್ನು ಬೆಳೆಸ್ತಾರೆ. ಮಾರಿಷಿಯಸ್ ಅಕ್ಟೋಬರ್ 1, 1975. ಅಲ್ಲಿ ಈ ವ್ಯವಸ್ಥಾಪನೆಯ ಹೊಣೆ ಇರಲಿಲ್ಲ. ಆಸಕ್ತ ಸಮೂಹಕ್ಕೆ ಪ್ರಭುಪಾದರು ಆರಾಮವಾಗಿ ಉಪನ್ಯಾಸ ನೀಡ್ತಿದ್ರು. ಪತ್ರಿಕೆಗಳು ಮತ್ತೆ ಸರಕಾರಿ ಮಂತ್ರಿಗಳ ಪ್ರತಿಕ್ರಿಯೆ ಕೂಡ ಚೆನ್ನಾಗಿ ಇತ್ತಲ್ಲಿ. ಆದ್ರೆ ಜನಕ್ಕೆ ಆಧ್ಯಾತ್ಮ ಜ್ಞಾನದ ಬಗ್ಗೆ ಪ್ರಾಮಾಣಿಕವಾದ ಆಸಕ್ತಿ ಇಲ್ಲ ಎನ್ನುವುದು ಅವರ ಪ್ರಶ್ನೆಗಳಿಂದ ಅದು ಪ್ರಕಟವಾಗ್ತಿತ್ತು. ಸಸ್ಯಾಹಾರಿ ಆಗುವುದು ಅಗತ್ಯವೇ? 3ನೇ ಕಣ್ಣಿನಲ್ಲಿ ಆತ್ಮವು ಬಂಧಿತವಾಗಿದೆಯೇ? ನೀವು ಶಸ್ತ್ರ ಅಂಧರಾಗಿ ಕಾಣ್ತೀರಿ. ನಿಮ್ಮ ತತ್ವಶಾಸ್ತ್ರದಲ್ಲಿ ಸಂದೇಹಗಳೇನಾದ್ರೂ ಇದೆಯಾ? ಇಷ್ಟಾಗಿಯೂ ಜನ ಪ್ರಭುಪಾದರನ್ನು ಗೌರವಾನ್ವಿತವಾಗಿ ನಡೆಸಿಕೊಳ್ತಾರೆ. ಇಷ್ಟೆಲ್ಲ ಅವರಿಗೆ ಪ್ರಶ್ನೆಗಳು ಇದ್ರೂ ಕೂಡ ಪ್ರಭುಪಾದರನ್ನು ಗೌರವಿಸ್ತಾರೆ. ಅವರೊಬ್ಬ ಮುಖ್ಯ ನಾಯಕರು, ಆಧ್ಯಾತ್ಮ ಸಿದ್ಧರು ಎಂದು ಅವರು ಭಾವಿಸ್ತಾರೆ. ಮೌರಿಷಿಯಸ್ ನಲ್ಲಿ ಪ್ರಭುಪಾದರು 1 ವಾರ ಉಳಿತಿರ್ತಾರೆ. ಡರ್ಬನ್ ಅಲ್ಲಿ ಅಕ್ಟೋಬರ್ 5ರಲ್ಲಿ. ದಕ್ಷಿಣ ಆಫ್ರಿಕಾಗೆ ಇದು ಪ್ರಭುಪಾದರ ಮೊದಲ ಭೇಟಿಯಾಗಿದೆ. 2 ವರ್ಷಗಳಿಂದ ಪ್ರಭುಪಾದರ ವಿಷಯಕ್ಕಾಗಿ ಅಲ್ಲಿಯ ಭಕ್ತರು ಪ್ರಯತ್ನಿಸ್ತಿದ್ರು. ಆದ್ರೆ ಪಾಶ್ಚಾತ್ಯ ಮಿಷನರಿಗಳನ್ನು ಒಳಗೆ ಬಿಟ್ಟುಕೊಡಲು ಸರ್ಕಾರಕ್ಕೆ ಮನಸ್ಸಿರ್ಲಿಲ್ಲ. ಅಷ್ಟರ ಮೇಲೆ ಅಧಿಕಾರಶಾಹಿಗಳು ತಡೆಗಳು. ಆದುದರಿಂದ ವೀಸಾ ದೊರೆಯುವುದಕ್ಕೆ ಅವರಿಗೆ ತಿಂಗಳುಗಳೇ ಬೇಕಾಯಿತು.
ಭಕ್ತರು ಪ್ರಭುಪಾದರ ಕೃತಿಗಳನ್ನು ಸರ್ಕಾರದ ಅಧಿಕಾರಿಗಳಿಗೆ ಕಳುಹಿಸಿ ಅದರ ಪರಿವೀಕ್ಷಣೆಗೆ ಒಳಪಡಿಸಿ ಕೊನೆಗೂ ವೀಸಾ ಪಡೆಯುವಲ್ಲಿ ಅವರು ಸಫಲರಾದರು. 1 ವಾರ ಕಾಲ ಪ್ರತಿ ರಾತ್ರಿ ಕನಿಷ್ಠ 1000 ಮಂದಿ ಇರ್ತಿದ್ದ ಆ ಸಭೆಗಳನ್ನು ಕುರಿತು ಶ್ರೀಲ ಪ್ರಭುಪಾದರು ಪ್ರವಚನವನ್ನು ಮಾಡ್ತಾ ಇರ್ತಾರೆ. ಸಭೆಗೆ ಬಹಳಷ್ಟು ಮಂದಿ ಬರ್ತಾರೆ, ಹಿಂದೂಗಳು ಜೊತೆಗೆ ಬಿಳಿಯರು ಎಲ್ಲರೂ ಇರ್ತಿದ್ರು. ಡರ್ಬಾನ್ ವಿಶ್ವವಿದ್ಯಾನಿಲಯದಲ್ಲಿ ಪ್ರಭುಪಾದರ ಉಪನ್ಯಾಸವನ್ನು ನೀಡಿದ ಮೇಲೆ ವೆಸ್ಟಿನಲ್ಲೇ ಎನ್ನುವ ಅಲ್ಲಿಯ ಪ್ರಾಧ್ಯಾಪಕರೊಬ್ಬರು, ವೆಸ್ಟ್ ವಿಲ್ಲೆ ಎಂಬ ಅಲ್ಲಿ ಒಬ್ಬರು ಪ್ರಾಧ್ಯಾಪಕರು ಇರ್ತಾರೆ. ಅವರು ಪ್ರಭುಪಾದರ ಪ್ರವಚನವನ್ನು ತಿರಸ್ಕರಿಸುವುದಕ್ಕಾಗಿ ಅವರು ಹೀಗೆ ಹೇಳ್ತಾರೆ, ಇದರಲ್ಲಿ ಹೊಸದು ಏನಿದೆ, ಎಲ್ಲಾ ಹಿಂದೂಗಳ ಕಲ್ಪನೆಯೇ. ಈಗ ಶ್ರೀಲ ಪ್ರಭುಪಾದರು ಹೇಗೆ ಕೃಷ್ಣ ಪ್ರಜ್ಞೆ ಅಂತಾರಾಷ್ಟ್ರೀಯವಾದದ್ದು, ವೈಜ್ಞಾನಿಕವಾದದ್ದು ಎಂಬುದನ್ನು ಮತ್ತೆ ಮತ್ತೆ ಅದನ್ನು ವಿವರಿಸ್ತಾರೆ. ಆದ್ರೆ ಆ ಮನುಷ್ಯ ಮಾತ್ರ ಒಂದೇ ಒಂದು ಮಾತು ಹೇಳ್ತಿದ್ದ, ಇದೆಲ್ಲ ಹಿಂದೂ ಕಲ್ಪನೆಯೇ ಅಂತ ಹೇಳಿ. ವಿಶ್ವವಿದ್ಯಾನಿಲಯದ ರೆಕ್ಟರ್ ಆಗಿದ್ದ ಆ ಡಾಕ್ಟರ್ SP ಅಲವಿಯರ್ ಎನ್ನುವುದು ಪ್ರಭುಪಾದರ ವಾದ ಮಂಡನೆಯನ್ನು ಮೆಚ್ಚಿಕೊಳ್ತಾರೆ. ಉಪನ್ಯಾಸದ ನಂತರ ಸ್ವಲ್ಪ ಕಾಲ ಅವರೊಂದಿಗೆ ಉಳಿದು ಸಾಕಷ್ಟು ಮಾತನಾಡ್ತಾರೆ. ಆಮೇಲೆ ಡಾಕ್ಟರ್ ಅಲಿವಿಯರ್ ಅವರು ಹೇಳ್ತಾರೆ, ನೀವು ಹೇಳಿದ್ದೆಲ್ಲ ತುಂಬಾ ಸರಿಯಾಗಿದೆ, ನಿಮ್ಮ ಮಾತು ಅರ್ಥವಾದದ್ದು. ಕೇವಲ ಕೆಲವರಿಗೆ ಮಾತ್ರ ನಿಮ್ಮ ತತ್ವ ಒಂದು ಕೆಲವರಿಗೆ ಮಾತ್ರ ಅದು ಅರ್ಥ ಆಗ್ತದೆ, ಇನ್ನು ಕೆಲವರಿಗೆ ಅದು ಏನು ಮಾಡಿದ್ರು ಅರ್ಥ ಆಗುದಿಲ್ಲ. ನಿಮ್ಮ ತತ್ವ ಏನಿದೆ ಅದು ವೈಜ್ಞಾನಿಕವಾಗಿ ಸತ್ಯ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಯಾರಾಗ ಓದ್ತೇನೆ ಅಂತ ಹೇಳಿದ 6 ಗಂಟೆ ಆಯ್ತು. ಮಾತಾಜಿ ನಾಳೆ ಕೊಡ್ತೀನಿ ಚಾನ್ಸ್. 6 ಆಯ್ತು. ಹರೇ ಕೃಷ್ಣ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಅನಂತ ಕೋಟಿ ಭಕ್ತ ವೃಂದಕ್ಕೆ ಜೈ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಇವತ್ತಿನ ದಿನ ಎಲ್ಲರಿಗೂ ಮಂಗಲಮಯವಾಗ್ಲಿ ಅಂತ ಬೇಡಿಕೊಳ್ಳುತ್ತೆ. ಇಂದಿನ ತರಗತಿಯನ್ನು ಮುಗಿಸೋಣ. ಇದು ಅಟೆಂಡೆನ್ಸ್ ಹಾಕಿದ್ದೀರಾ ಮಾತಾಜಿ ಎಲ್ಲರೂ? ಹಾಕಿದೀವಿ ಹರೇ ಕೃಷ್ಣ ಹರೇ ಮಾತಾಜಿ, ಕೃಷ್ಣ ಧನ್ಯವಾದಗಳು ಮಾತಾಜಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ನಾಳೆ ಸಿಗೋಣ. ಚಾರ್ಟ್ ಅಲ್ಲಿ ಬಂದಿಲ್ಲ ಮಾತಾಜಿ ಅಟೆಂಡೆನ್ಸ್. ಹಾ, ಬಂದಿದೆ ಅಟೆಂಡೆನ್ಸ್ ಬಂದಿಲ್ಲ ಮಾತಾಜಿ. ಬಂದಿದೆ. ಇಲ್ಲ. ಬೇಕಾ ಹಾಕ್ಬೇಕಾ? ಪುನಃ ಹಾಕ್ತೇನೆ. ಈಗ ಬಂತು.